ಸ್ವರೂಪ ಡಾಕ್ಟರ್ ಮಹಂತ ಪ್ರಭು ಮಹಾಸ್ವಾಮಿಗಳು ವಿರಕ್ಮಠ ಸೇಗುಣಸಿ ಪರಮ ಪೂಜ್ಯರಿಂದ ಉಪದೇಶಾಮೃತವನ್ನು ನಾವು ನೀವೆಲ್ಲರೂ ಇವತ್ತಿನ ಈ ಭವ್ಯವಾಗಿರುವಂತಹ ವೇದಿಕೆಯ ದಿವ್ಯ ಸನ್ನಿಧಾನವನ್ನು ವಹಿಸಿಕೊಂಡು ತಮಗೆಲ್ಲರಿಗೂ ದರ್ಶನ ಆಶೀರ್ವಚನವನ್ನು ಕರುಣಿಸಲಿರುವಂತಹ ನಮ್ಮ ದಿನಮಾನದ ಅತ್ಯಂತ ಅಪರೂಪದ ಯತಿವರೇಣ್ಯರು ಆದರ್ಶ ಯುವ ಯತಿಗಳು ಆಗಿರುವಂತಹ ಕೊಪ್ಪಳದ ಜಗದ್ಗುರು ಮಹಾಸನ್ನಿಧಿಯವರ ಪವಿತ್ರ ಚರಣಗಳಲ್ಲಿ ಭಕ್ತಿ ಪುರಸ್ಸರವಾದ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ಅಲಂಕರಿಸಿಕೊಂಡಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಅಭಿನವ ಬೋಧೀಶ್ವರ ಮಹಾಸ್ವಾಮೀಜಿಯವರಲ್ಲಿ ಶರಣಗಳನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಹೆಬ್ಬಾಳದ ಪರಮ ಪೂಜ್ಯ ಮಹಾಸ್ವಾಮೀಜಿಯವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಅನದೂರಿನ ಪರಮ ಪೂಜ್ಯರಲ್ಲಿ ಶರಣಗಳನ್ನು ಹೇಳಿ ಬುಡದೂರಿನ ಪರಮ ಪೂಜ್ಯರಲ್ಲಿ ಶರಣಗಳನ್ನು ಹೇಳಿ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ನಾಡಿನ ಬಹುಶ್ರುತ ವಿದ್ವಾಂಸರಾಗಿರುವಂತಹ ಕಜ್ಜಿಡೋಣಿ ಶಾಸ್ತ್ರೀಜಿಯವರಲ್ಲಿ ಶರಣಗಳನ್ನು ಹೇಳಿ ನಿರೂಪಣೆಯನ್ನು ಮಾಡ್ತಾ ಇರುವಂತಹ ಶಿವಲಿಂಗ ಶಾಸ್ತ್ರಿಗಳವರನ್ನೇ ಮೊದಲುಗೊಂಡು ಇಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ತಾವೆಲ್ಲ ಕುಳಿತುಕೊಂಡಿದ್ದೀರಿ. ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ತಮಗೆಲ್ಲ ಶರಣಾರ್ಥಿ. ನಾನು ಇದೀಗ ಶಿವಮೊಗ್ಗದಿಂದ ಇಲ್ಲಿಗೆ ಬಂದೆ. ರಸ್ತೆಯುದ್ದಕ್ಕೂ ಚಿಂತನೆಯನ್ನು ಮಾಡ್ತಾ ಬರುವಂತಹ ಸಂದರ್ಭದಲ್ಲಿ ದಾರಿ ತಪ್ಪಿ ಸ್ವಲ್ಪ ಮುಂದಕ್ಕೆ ಆ ಕಡೆ ಹೋದ್ವಿ. ಸ್ವಲ್ಪ ವಿಳಂಬ ಆಯಿತು, ಸುಸ್ತು ಭಾಳಾಗಿತ್ತು. ಯಾವಾಗ ಈ ಕ್ಷೇತ್ರಕ್ಕೆ ಬಂದೆ, ಪರಮ ಪೂಜ್ಯರನ್ನು ಕಣ್ತುಂಬ ನೋಡಿದೆ. ನಿಮ್ಮನ್ನೆಲ್ಲ ಹೃದಯ ತುಂಬಿ ನೋಡಿದ್ದಕ್ಕಾಗಿ ನನ್ನ ಸುಸ್ತೆಲ್ಲ ಹೋಗಿ ಬಹಳಷ್ಟು ಖುಷಿಯಾಯಿತು. ಇಷ್ಟು ದೊಡ್ಡ ಪ್ರಮಾಣದ ಜಾತ್ರಾ ಮಹೋತ್ಸವದಲ್ಲಿ ತಾವೆಲ್ಲರೂ ಅತ್ಯಂತ ಶಾಂತಚಿತ್ತರಾಗಿ ಕುಳಿತುಕೊಂಡು ಈ ಕಾರ್ಯಕ್ರಮದ ಘನತೆ ಗೌರವಗಳನ್ನು ಹೆಚ್ಚಿಸ್ತಾ ಇರುವಂಥದ್ದನ್ನು ನೋಡಿದರೆ ಬಹಳ ಖುಷಿಯಾಗುತ್ತೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಗಳನ್ನು ಹೇಳಿ, ಇದು ಶರಣರ 29ನೆಯ ಪುಣ್ಯಾರಾಧನಾ ಕಾರ್ಯಕ್ರಮದ ನಿಮಿತ್ತವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ನಾವೆಲ್ಲರೂ ಬಹಳ ಅರ್ಥಪೂರ್ಣವಾಗಿ ಚಿಂತನೆಯನ್ನು ಮಾಡುವಂತಹ ಒಂದು ಸಂದರ್ಭ ಅಂತ ನಾನು ಭಾವಿಸ್ಕೊಳ್ತೀನಿ. 29 ವರ್ಷಗಳವರೆಗೆ ನಾವೆಲ್ಲರೂ ಅವರ ಧ್ಯಾನವನ್ನು ಮಾಡ್ತಾ ಪುಣ್ಯಾರಾಧನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಅವರ ಭೌತಿಕ ಶರೀರ ಅನ್ನುವಂಥದ್ದು ಪಂಚಮಹಾಭೂತಗಳಲ್ಲಿ ಲೀನಾಗಿ ಹೋಗ್ಯದ. ಆದರೆ ಅವರ ಆಧ್ಯಾತ್ಮಿಕ ಚೈತನ್ಯ ಅನ್ನುವಂಥದ್ದು ನಿರಂತರವಾಗಿ ನಮ್ಮ ಮಧ್ಯದೊಳಗಿರ್ತದೆ. ಅಲ್ಲಮ ಪ್ರಭುಗಳಂತಾರ, ಬೆಣ್ಣೆಯ ಕಂದಲ ಕರಗಲಿಟ್ಟಡೆ ಪಾತ್ರೆ ಕರಗಿತ್ತು, ಬೆಣ್ಣೆ ಉಳಿದಿತ್ತು. ತುಂಬಿ ಇದ್ದಿತ್ತು, ಪರಿಮಳವಿಲ್ಲ. ಪರಿಮಳವಿದ್ದಿತ್ತು, ತುಂಬಿ ಇಲ್ಲ. ತಾನಿದ್ದನು, ತನ್ನ ಸ್ವರೂಪವಿಲ್ಲ. ಗುಹೇಶ್ವರನಿದ್ದನು, ಲಿಂಗವಿಲ್ಲ ಅಂತ ಒಂದು ಸುಂದರವಾದ ವಚನ ಇದೆ. ಈ ವಚನದ ತಾತ್ಪರ್ಯ ಏನು ಅಂದರೆ, ಒಂದು ಪಾತ್ರೆಯೊಳಗೆ ನೀವು ಬೆಣ್ಣೆಯನ್ನು ಹಾಕಿ ನೀವು ಕಾಯಿಸಾಕಿಟ್ರಿ ಅಂತಂದರೆ ಬೆಣ್ಣೆ ಕರಗುತ್ತದೆ, ಪಾತ್ರೆ ಹಂಗೆ ಉಳಿತದೆ. ಇದನ್ನು ವಿಜ್ಞಾನ ನಮಗೆ ಹೇಳಿಕೊಡ್ತದೆ. ಆದರೆ ಆಧ್ಯಾತ್ಮ ವಿಜ್ಞಾನಿಗಳಾಗಿರುವಂತಹ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಒಂದು ಪಾತ್ರೆಯೊಳಗೆ ಬೆಣ್ಣೆಯನ್ನು ಹಾಕಿ ನೀವು ಕಾಯಿಸಾಕಿಟ್ರಿ ಅಂದರೆ ಇಲ್ಲಿ ಪಾತ್ರೆ ಕರಿಗಿ ಹೋಗ್ಯದ, ಬೆಣ್ಣೆ ಹಂಗೆ ಉಳಿದೈತಿ ಅನ್ನುವ ಮಾತುಗಳನ್ನು ಅವ್ರು ಯಾಕೆ ಹಂಗೆ ಹೇಳಿದರು ಅಂದರೆ, ಇಲ್ಲಿ ನೋಡಿ, ಶರಣರು ತಮ್ಮ ಭೌತಿಕ ಶರೀರವನ್ನು ತ್ಯಾಗ ಮಾಡಿ ಅದು ಪಂಚಮಹಾಭೂತಗಳಲ್ಲಿ ಲೀನ ಆಗಿ 29 ವರ್ಷ ಆಯಿತು. ಆದರೆ ಅವರ ಆಧ್ಯಾತ್ಮಿಕ ಶಕ್ತಿ, ಆಧ್ಯಾತ್ಮಿಕ ಚೈತನ್ಯ ಅನ್ನುವಂತಹ ಬೆನ್ನಿ ಏನೈತಲ್ಲ, ಅದು ಶತಮಾನಗಳವರೆಗೂ ಇಲ್ಲಿಯೇ ನಮ್ಮ ಮಧ್ಯದೊಳಗೆ ಇರುತ್ತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಈ ಪಾತ್ರೆ ಅನ್ನುವಂಥದ್ದು ಕರಿಗೆ ಹೋಗ್ತದೆ, ಆಧ್ಯಾತ್ಮಿಕ ಚೈತನ್ಯ ಅನ್ನುವಂಥದ್ದು ನಿರಂತರವಾಗಿ ನಮ್ಮ ಮಧ್ಯೆ ಇರ್ತದೆ. ನಮ್ಮ ಭಾರತದ ಅತ್ಯಂತ ಅದ್ಭುತವಾಗಿರುವಂತಹ ಸಂಪತ್ತು ಏನು ಅಂದರೆ ಆಧ್ಯಾತ್ಮಿಕವಾಗಿರುವಂತಹ ಸಂಪತ್ತು ಅಂತ ನಾವು ಮಾತಾಡ್ತೀವಿ. ಆಧ್ಯಾತ್ಮವಿಲ್ಲದ ವಿದ್ಯೆ, ರಾಮನಿಲ್ಲದ ಅಯೋಧ್ಯೆ ಅನ್ನುವ ಮಾತುಗಳನ್ನು ನಾವು ಕೇಳ್ತಿರ್ತೀವಿ. ನೀವು ಆಧ್ಯಾತ್ಮದ ಕಡೆಗೆ ಚಿಂತನೆಯನ್ನು ಮಾಡಬೇಕು, ಆಧ್ಯಾತ್ಮದ ಕುರಿತಾಗಿ ಚಿಂತನೆಯನ್ನು ಮಾಡಬೇಕು. ನಮ್ಮ ನಾಡಿನ ಅತ್ಯಂತ ಅಪರೂಪ ಯತಿವರೇಣ್ಯರ ಜೀವನ ದರ್ಶನವನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳುವಂತಹ
ಒಂದು ಸುಭಗ ಸುಂದರವಾಗಿರುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ನಾನು ನಮ್ಮ ಗುರುಗಳ ಜೊತೆಗೆ ಯುರೋಪ್ ದೇಶಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬ ಗೈಡ್ ನಮಗೆಲ್ಲ ತೋರಿಸ್ತಾ ಇದ್ದ. ನಮಗೆ ತೋರಿಸುವಾಗಲೆಲ್ಲ ಏನು ಹೇಳ್ತಿದ್ದ ಅಂದರೆ, ಸ್ವಾಮೀಜಿ ಇದರ ದೇಕಿಯೇ ಅಂತ ಹೇಳಿ ನಮ್ಮ ಭಾರತ ದೇಶದವನ್ನೇ ಅಲ್ಲಿ ಹೋಗಿ ಸೆಟಲ್ ಆಗಿ ಅಲ್ಲಿಯೇ ಸಿಟಿಜನ್ಶಿಪ್ ತೆಗೆದುಕೊಂಡು ನಮ್ಮ ದೇಶದ ಬಗ್ಗೆ ಮಾತಾಡ್ತಾ ಹೇಳ್ತಿದ್ದ. ಯುರೋಪ್ ದೇಶದೊಳಗಿರುವಂತಹ ಬಹುಮಹಡಿ ಕಟ್ಟಡಗಳು ನಿಮ್ಮ ಭಾರತ ದೇಶಕ್ಕೆ ಬರಬೇಕಾಗಿತ್ತು ಅಂದರೆ ಕನಿಷ್ಠ ಪಕ್ಷ ಒಂದು 100 ವರ್ಷ ಕಾಯಬೇಕು ಅಂತ ಹೇಳಿದ. ಗಾಡಿ ಮುಂದಕ್ಕೆ ಹೋಗ್ತಿತ್ತು. ಮತ್ತೆ ಹೇಳ್ದ, ಯುರೋಪ್ ದೇಶದೊಳಗಿರುವಂತಹ ವಿಶಾಲವಾದ ರಸ್ತೆಗಳು ನಿಮ್ಮ ಭಾರತಕ್ಕೆ ಬರಬೇಕಾಗಿತ್ತು ಅಂದರೆ ಕನಿಷ್ಠ ಪಕ್ಷ ಒಂದು 100 ವರ್ಷ ಕಾಯಬೇಕು ಅಂತ ಹೇಳಿದ. ನನಗೆ ಕಸಿವಿಸಿ ಆಗಕ್ಕೆ ಚಾಲು ಆಯಿತು. ಗಾಡಿ ಮತ್ತಷ್ಟು ಮುಂದಕ್ಕೆ ಹೋದಾಗ ಹೇಳ್ದ, ಯುರೋಪ್ ದೇಶದೊಳಗಿರುವಂತಹ ಶಿಸ್ತು ಸ್ವಚ್ಛತೆ ಭಾರತಕ್ಕೆ ಬರಬೇಕಾಗಿತ್ತು ಅಂದರೆ ಕನಿಷ್ಠ ಪಕ್ಷ ಒಂದು 100 ವರ್ಷ ನೀವು ಕಾಯಬೇಕು ಅಂತ ಹೇಳ್ದ. ಎಲ್ಲ ಪ್ರವಾಸವನ್ನು ಮುಗಿಸಿ ನಾನು ಬರುವಂಥ ಸಂದರ್ಭದಲ್ಲಿ ನಾನು ಹೇಳಿದೆ, ಯುರೋಪ್ ದೇಶದೊಳಗಿರುವಂತಹ ಬಹುಮಹಡಿ ಕಟ್ಟಡಗಳು ಭಾರತಕ್ಕೆ ಬರಬೇಕಾಗಿತ್ತು ಅಂದ್ರೆ ಒಂದು 100 ವರ್ಷ ಕಾಯಬೇಕು. ಯುರೋಪ್ ದೇಶದೊಳಗಿರುವಂತಹ ಶಿಸ್ತು ಸ್ವಚ್ಛತೆ ಭಾರತಕ್ಕೆ ಬರಬೇಕಾಗಿತ್ತು ಅಂದ್ರೆ ಒಂದು 100 ವರ್ಷ ಕಾಯಬೇಕು. ಯುರೋಪ್ ದೇಶದೊಳಗಿರುವಂತಹ ವಿಶಾಲವಾದ ರಸ್ತೆಗಳು ಭಾರತಕ್ಕೆ ಬರಬೇಕಾಗಿತ್ತು ಅಂದ್ರೆ ಒಂದು 100 ವರ್ಷ ಕಾಯಬೇಕಂದು ಭಾಳ ಚಲೋ ಹೇಳಿದೆಪ್ಪ. ಆದರೆ ಭಾರತ ದೇಶದೊಳಗಿರುವಂತಹ ಆಧ್ಯಾತ್ಮ ಯುರೋಪಕ್ಕೆ ಬರಬೇಕಾಗಿತ್ತು ಅಂದ್ರೆ ನೀವೆಲ್ಲರೂ ಕನಿಷ್ಠ ಪಕ್ಷ ಒಂದು 1000 ವರ್ಷ ನೀವು ಕಾಯಬೇಕು ಅನ್ನುವ ಮಾತುಗಳನ್ನು ನಾನು ಹೇಳಿದೆ. ನೀವು ಯುರೋಪ್ ದೇಶದ ಭೌತಿಕವಾಗಿರುವಂತಹ ಸೌಕರ್ಯದ ದೇಶಗಳನ್ನು ಒಂದು ತಕ್ಕಡಿಯೊಳಗೆ ಹಾಕಿ ನಮ್ಮ ಭಾರತವನ್ನು ಮತ್ತೊಂದು ತಕ್ಕಡಿಯೊಳಗೆ ಹಾಕಿದಿರಿ ಅಂದ್ರೆ ಭಾರತ ನಿಮಗೆ ಸಪ್ಪಕ್ಕೆ ಕಾಣಿಸ್ತದೆ. ಆದರೆ ಆಧ್ಯಾತ್ಮಿಕವಾಗಿ ನೀವು ನೋಡೋದಕ್ಕೆ ಪ್ರಾರಂಭ ಮಾಡಿದಿರಿ ಅಂದ್ರೆ ಭಾರತನೇ ಇಡೀ ಜಗತ್ತಿನಲ್ಲಿ ವಿಶ್ವಗುರು ರಾಷ್ಟ್ರ ಅನ್ನುವಂಥದ್ದನ್ನು ನಾವೆಲ್ಲರೂ ಹೆಮ್ಮೆಯಿಂದ ಹೇಳುವಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಭಾರತೀಯರಾಗಿ ನೀವು ಹುಟ್ಟಿ ಆಧ್ಯಾತ್ಮದ ಕಡೆಗೆ ನಿಮಗೆ ಒಲವಿರಲಿಲ್ಲ ಅಂದರೆ ನೀವು ಭೌತಿಕವಾಗಿ ಭಾರತೀಯರಾಗಬಹುದು, ಆದರೆ ಆಧ್ಯಾತ್ಮಿಕವಾಗಿ ನೀವು ಭಾರತೀಯರಾಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಚಿಂತನೆ, ನಿಮ್ಮ ಅನ್ವೇಷಣೆ ಏನೇ ಇದ್ರೂ ಕೂಡ ಅದು ಆಧ್ಯಾತ್ಮದ ಕಡೆಗೆ ಚಿಂತನೆ ಮಾಡಬೇಕು, ಆತ್ಮದ ಕುರಿತಾಗಿ ಚಿಂತನೆ ಮಾಡಬೇಕು. ಆತ್ಮೋನ್ನತಿಯನ್ನು ಹೆಂಗೆ ಮಾಡ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ನಾವೆಲ್ಲರೂ ಗಮನವನ್ನು ಹರಿಸಬೇಕಾಗಿರುವಂತಹ ಒಂದು ಸತ್ಯ ಸಂಗತಿಯನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೇನೆ ಎಲ್ಲರೂ ನಮ್ಮಲ್ಲಿ ಏನು ಮಾಡಿದರು ಅಂದರೆ ಗುರುಗಳ ಹತ್ರ ಮುಖ ಮಾಡಿದರು. ಎಂಥ ಗುರು ಪರಂಪರೆ ನಮ್ಮ ನಾಡಿನೊಳಗದೆ ಅಂದರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಬುದ್ಧನ ಕಾಲದೊಳಗೆ ಆಮ್ರಪಾಲಿ ಅನ್ನುವಂಥ ಒಬ್ಬ ಹೆಣ್ಮಗಳಿದ್ದಳ್ರಿ. ಆ ತಾಯಿ ಬಗ್ಗೆ ಇತಿಹಾಸಕಾರರು ಬಹಳ ಚೆನ್ನಾಗಿ ಬರೆದಾರೆ. 20 ಜನ ಮಹಾರಾಜರೆಲ್ಲರೂ ನನ್ನ ಮದುವೆಯಾಗ ಅಂತ ಯಾರನ್ನ ಕೇಳ್ಕೊಳ್ತಿದ್ರು ಅಂದರೆ ಆಮ್ರಪಾಲಿಯನ್ನು ಕೇಳ್ಕೊಳ್ತಾ ಇದ್ರು. ಆಮ್ರಪಾಲಿ 20 ಜನ ಮಹಾರಾಜರನ್ನು ಯಾರೊಬ್ಬರನ್ನು ಮದುವೆ ಆಗಲಿಲ್ಲ. ಬುದ್ಧ ಎಲ್ಲಿಗೆ ಹೋಗ್ತಿದ್ರಲ್ಲ ಅಲ್ಲಿ ಕಸ ಹೊಡಿತಿದ್ದಳು, ರಂಗವಲ್ಲಿ ಹಾಕ್ತಿದ್ದಳು. ಬುದ್ಧನಿಗೆ ಪ್ರಿಯವಾಗಿರುವಂತಹ ಕಮಲದ ಹೂವನ್ನು ಕೈಯಲ್ಲಿ ಹಿಡಿದುಕೊಂಡು ಬುದ್ಧನಿಗಾಗಿ ಸ್ವಾಗತ ಕೋರೋದಕ್ಕಾಗಿ ನಿಂತುಕೊಳ್ತಾ ಇದ್ದಳು. ಬುದ್ಧ ಬರೋರು, ಕಮಲದ ಹೂವನ್ನು ತಗೊಳ್ಳೋರು, ನೋಡೋರು, ಜನರನ್ನೆಲ್ಲ ನೋಡೋರು, ಕುತ್ಕೊಳ್ಳೋರು, ಪ್ರವಚನ ಹೇಳೋರು. ಯಾರೋ ಒಬ್ಬರು ಆಮ್ರಪಾಲಿಯನ್ನು ಕೇಳಿದರು, ಇಷ್ಟು ಚಲೋ ಇರುವಂಥ ಹೆಣ್ಮಗಳು ನೀನು, 20 ಜನ ಮಹಾರಾಜರು ದೊಡ್ಡ ದೊಡ್ಡ ಅರಮನೆ ಕಟ್ಟ್ಯಾರ, ಯಾರೋ ಒಬ್ಬ ಮಹಾರಾಜರನ್ನು ಮದುವೆಯಾಗಿ ಅರಮನೆಯೊಳಗೆ ಆರಾಮ್ ಇರುವುದನ್ನು ಬಿಟ್ಟುಕೊಟ್ಟು ಇದೇನು ಪ್ರವಚನ ಕೇಳ್ಕೊತ ಹೋಗ್ತೀಯಲ್ಲ ಅಂದಾಗ ಆಮ್ರಪಾಲಿ ಭಾಳ ಚಂದ ಒಂದು ಮಾತು ಹೇಳಿದ್ಲು. 20 ಜನ ಮಹಾರಾಜರೆಲ್ಲರೂ ಎಂಥ ಅರಮನೆ ಕಟ್ಟ್ಯಾರ ಅಂದ್ರೆ ಒಂದಲ್ಲ ಒಂದಿನ ಬಿದ್ದು ಹೋಗುವಂಥ ಅರಮನೆ ಕಟ್ಟ್ಯಾರ. ನನ್ನ ಗುರು ಬುದ್ಧ ಏನದಾನಲ್ಲ ಎಂದೂ ಬೀಳಲಾರದಂತಹ ಅರಿವಿನ ಮನೆ ಕಟ್ಟ್ಯಾನ. ಅರಮನೆಗಿಂತನೂ ಅರಿವಿನ ಮನೆ ಬಹಳ ದೊಡ್ಡದು ಅನ್ನುವ ಮಾತುಗಳನ್ನು ಆಮ್ರಪಾಲಿ ಹೇಳಿದಳು ಅಂತ ಹೇಳಿ. ಯಾಕೆ ಹಂಗೆ ಹೇಳಿದ್ದು ಹೇಳಿ? ಐನ್ಸ್ಟೈನನ್ನು ಯಾರೋ ಕೇಳಿದರು, ಸರ್ ನಿಮ್ಗೆ ಇನ್ನೊಂದು ಜೀವನ ಇದ್ದರೆ ನೀವೇನು ಮಾಡ್ತೀರಿ ಅಂತ ಪ್ರಶ್ನೆ ಕೇಳಿದ್ರು. ಭಾಳ ಮಂದಿ ಏನು ವಿಚಾರ ಮಾಡಿದರು ಅಂದರೆ ನಾನು ಮತ್ತೊಬ್ಬ ದೊಡ್ಡ ವಿಜ್ಞಾನಿ ಆಗೋದಕ್ಕೆ ಬಯಸ್ತೀನಿ, ಈಗೇನು ಸಂಶೋಧನೆ ಮಾಡಿನಲ್ಲ ಇದಕ್ಕಿಂತನೂ ದೊಡ್ಡದಾಗಿ ಸಂಶೋಧನೆ ಮಾಡಬೇಕಂತ ನಾನು ಬಯಸ್ತೀನಿ ಅಂತ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರು. ಆದರೆ ವಿಶ್ವ ಶ್ರೇಷ್ಠ ವಿಜ್ಞಾನಿಗಳಾಗಿರುವಂತಹ ಐನ್ಸ್ಟೈನ್ ಹೇಳ್ತಾರೆ, ನನಗೆ ಇನ್ನೊಂದು ಜನ್ಮ ಅನ್ನುವಂಥದ್ದು ಇತ್ತು ಅಂದರೆ ನಾನು ಹೊರಗಿನ ಜಗತ್ತಿನ ಬಗ್ಗೆ ಅಧ್ಯಯನವನ್ನು ಮಾಡೋದಿಲ್ಲ, ಹೊರಗಿನ ಜಗತ್ತಿನ ಬಗ್ಗೆ ಅನ್ವೇಷಣೆಯನ್ನು ಮಾಡೋದಿಲ್ಲ. ನನ್ನ ಒಳಗಡೆಗೆ ಒಂದು ಅದ್ಭುತವಾದ ಜಗತ್ತದ, ಆ ಒಳಗಿನ ಜಗತ್ತಿನ ಬಗ್ಗೆ ಅಧ್ಯಯನವನ್ನು ಮಾಡ್ತೀನಿ ಅನ್ನುವ ಮಾತುಗಳನ್ನು ಐನ್ಸ್ಟೈನ್ ಹೇಳ್ತಾರೆ. ಹಂಗೆ ಈ ಹೊರಗಿನ ಜಗತ್ತಿನ ಬಗ್ಗೆ ನಾವು ಬಹಳ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಒಳಗಿನ ಜಗತ್ತಿನ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳಿ ಮೌನ ಯೋಗಿಗಳಾಗಿ ಒಂದು ಅದ್ಭುತವಾದ ಸಂದೇಶವನ್ನು ನೀಡಿರುವಂತಹ ಶರಣರು ಯಾರು ಅಂದರೆ ಬಳಗಾನೂರಿನ ಪರಮ ಪೂಜ್ಯ ಶರಣರು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥಪೂರ್ಣವಾಗಿ ಚಿಂತನೆ ಮಾಡಬೇಕು.
ಮುತ್ತು ನೀರೊಳಗೆ ಹುಟ್ಟುತ್ತದೆ, ಆಲಿಕಲ್ಲು ನೀರೊಳಗೆ ಹುಟ್ಟುತ್ತದೆ, ಉಪ್ಪು ನೀರೊಳಗೆ ಹುಟ್ಟುತ್ತದೆ. ನಮ್ಮ ಶರಣರ ವಚನಗಳನ್ನು ಅಧ್ಯಯನ ಮಾಡಬೇಕು. ಅವ್ರು ಹೇಳ್ತಾರೆ ಉಪ್ಪು ಕರಗುತ್ತದೆ, ಆಲಿಕಲ್ಲು ಕರಗುತ್ತಾವ, ಆದರೆ ಮುತ್ತು ಎಂದಿಗೂ ಕರಗಂಗಿಲ್ಲ. ನಾವು ಚಿಂತನೆ ಮಾಡಬೇಕು. ಆಲಿಕಲ್ಲು ಅಂದರೆ ಗೊತ್ತಾಗ್ತದೆ ಅಲ್ಲ, ನಾವು ಆಡೋ ಭಾಷೆಯೊಳಗೆ ಆನಿಕಲ್ಲು ಅಂತೀವಿ ನೋಡಿ. ಮಳೆ ಒಳಗೆ ಬೀಳ್ತಾವೆ, ಯಾವಾಗ ಬೀಳ್ತಾವ ಯಾವಾಗ ಕರಗುತ್ತಾವ ನಮಗೆ ಗೊತ್ತಾಗಂಗಿಲ್ಲ. ಹಂಗೆ ನಮ್ಮ ಜನರೊಳಗೂ ಒಂದಿಷ್ಟು ಮಂದಿ ಇರ್ತಾರೆ, ಆಲಿಕಲ್ಲಿನಂಗೆ ಬದುಕ್ತಾರೆ. ಅವ್ರು ಯಾವಾಗ ಹುಟ್ಟುತ್ತಾರೆ ಯಾವಾಗ ಸಾಯ್ತಾರೆ ನಮಗೆ ಗೊತ್ತಾಗಂಗಿಲ್ಲ, ಅವ್ರಿಗೂ ಗೊತ್ತಾಗಂಗಿಲ್ಲ. ಇನ್ನೂ ಒಂದಿಷ್ಟು ಮಂದಿ ಹೆಂಗಿರ್ತಾರೆ ಅಂದ್ರೆ ಉಪ್ಪಿನಂಗೆ ಇರ್ತಾರೆ. ಅವರು ಮನೆಯೊಳಗೆ ಡೆಬ್ಬ್ಯಾಗನ ಬ್ಯಾಚ್ಗೆ ಕುತ್ಕೋತಾರೆ, ನೀರಾಗ ಹಾಕುತ್ತಾನ ಗಟ್ಟಿ ಇರ್ತಾವೆ, ನೀರಾಗ ಹಾಕಿದ ಮೇಲೆ ಅವು ಕರಿಗೆ ಹೋಗ್ತಾವೆ, ಅದ್ರೂ ಕರಿಗೆ ಹೋಗೇ ಬಿಡ್ತದೆ. ಇನ್ನೊಂದು ಏನದ ಅಂದ್ರೆ ನೀರಿನೊಳಗನ ಹುಟ್ಟುತ್ತದೆ, ಎಂದೂ ಕರಗಲಾರದಂತಹ ಶಾಶ್ವತ ಮುತ್ತು ಆಗ್ತದೆ. ಹಂಗೆ ಎಂದೂ ಕರಗಲಾರದಂತಹ ಶಾಶ್ವತ ಮುತ್ತು ಯಾರು ಅಂದ್ರೆ ಆಧ್ಯಾತ್ಮ ಲೋಕದ ಅನರ್ಘ್ಯ ರತ್ನರಾಗಿರುವಂತಹ ಬಳಗಾನೂರು ಶರಣರು ಅನ್ನುವಂತಹ ದಿವ್ಯ ವ್ಯಕ್ತಿಗಳು ಏನದಾರಲ್ಲ, ಅವರು ಎಂದಿಗೂ ಕರಗಂಗಿಲ್ಲ. ಅವರು ನಿರಂತರವಾಗಿ ನಮ್ಮ ಮಧ್ಯದೊಳಗೆ ಯಾಕಿರ್ತಾರೆ ಹೇಳಿ? ಅವರು ದೇವರ ಕುರಿತಾಗಿ ಆರಾಧನೆಯನ್ನು ಮಾಡಿದಂಥವ್ರು, ಮೌನವಾಗಿ ಕುಳಿತುಕೊಂಡು ದೇವರ ಕುರಿತಾಗಿ ಚಿಂತನೆಯನ್ನು ಮಾಡಿದಂಥವ್ರು. ಹೊರಗಿನ ಜಗತ್ತಿನ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಲಿಲ್ಲ, ಒಳಗಿನ ಜಗತ್ತಿನ ಕುರಿತಾಗಿ ಚಿಂತನೆಯನ್ನು ಮಾಡೋದಕ್ಕೆ ಹೊರಟರು. ಎಂಥ ಪರಿಣಾಮ ಆಯಿತು ಅಂದರೆ, ಒಬ್ಬ ಶರಣರು ಒಂದು ಕರೆಯನ್ನು ಕೊಟ್ಟುಬಿಟ್ರು ಅಂದರೆ ನೀವು ಲಕ್ಷ ಜನ ಎಲ್ಲ ಅವರ ಮಾತುಗಳನ್ನು ಕೇಳ್ತೀರಿ ಅಂದರೆ, ಅವರ ದಿವ್ಯ ಶಕ್ತಿಯ ಭವ್ಯ ಪರಂಪರೆಗೆ ನೀವು ಶತಕೋಟಿ ಶರಣಗಳನ್ನು ಸಮರ್ಪಣೆ ಮಾಡ್ತೀರಿ ಅಂದರೆ, ಆ ವ್ಯಕ್ತಿಯಲ್ಲಿರುವಂತಹ ಶಕ್ತಿ ಎಷ್ಟು ದೊಡ್ಡದು ಅನ್ನುವಂಥದ್ರ ಬಗ್ಗೆ ನಾವೆಲ್ಲ ಚಿಂತನೆ ಮಾಡಬೇಕು. ನೀವೆಲ್ಲರೂ ದೇವರ ಕುರಿತಾಗಿ ಆರಾಧನೆ ಮಾಡಬೇಕು. ಹಂಗೆ ಮಾಡಿದ್ರಿ ಅಂದ್ರೆ ನಿಮಗೆ ಗೊತ್ತಿರಲಾರ್ದೇನೆ ನಿಮ್ಮೊಳಗೆ ಒಂದು ಅದ್ಭುತವಾದ ಚೈತನ್ಯ ಬರ್ತದೆ. ಇದರ ಬಗ್ಗೆನೇ ನಾವು ಚಿಂತನೆ ಮಾಡಬೇಕು. ಒಬ್ಬ ಗುರುಗಳಿದ್ರು, ಶಿಷ್ಯರನ್ನೆಲ್ಲ ಕರ್ಕೊಂಡು ಹೊರಟಿದ್ರು. ಕಾಡಿನೊಳಗೆ ಹೋಗುವಂಥ ಸಂದರ್ಭದೊಳಗೆ ಶಿಷ್ಯರಿಗೆಲ್ಲ ಹೇಳಿದರು, ತಮ್ಮನ ಧ್ಯಾನ ಮಾಡ್ಬೇಕಂತ ಮಾಡೀನಿ ಅಂದರು. ಶಿಷ್ಯರು ಅಂದರು, ಅಪ್ಪ ಅವರು ಭಾಳ ಭಯಂಕರ ಕಾಡು ಐತ್ರಿ, ಇದು ಇಲ್ಲೇನು ಧ್ಯಾನ ಮಾಡ್ತೀರಿ? ಮಠಕ್ಕೆ ಹೋದ ಮೇಲೆ ಆಶ್ರಮಕ್ಕೆ ಹೋದ ಮೇಲೆ ಧ್ಯಾನ ಮಾಡುವಿರಂತೆ ಅಂತ ತಿಳ್ಕೊಂಡು ಎಲ್ಲ ಶಿಷ್ಯರು ಹೇಳಿದಾಗ ಗುರುಗಳು ಕೇಳಿಲ್ಲ. ಇಲ್ಲ, ನಾ ಧ್ಯಾನ ಮಾಡ್ಬೇಕು ಅನ್ಸಾಕತ್ತದ, ದೇವರೊಂದಿಗೆ ಒಂದಿಷ್ಟು ಮಾತಾಡ್ಬೇಕು ಅನ್ಸಾಕತ್ತದ, ನಿಮ್ಮ ಜೊತೆಗಿದ್ರೆ ಅದು ಆಗಂಗಿಲ್ಲ, ನಾ ಕಣ್ಣು ಮುಚ್ಚಿ ಕೂತ್ಕೋತೀನಿ ಅಂತ ತಿಳ್ಕೊಂಡು ಅಲ್ಲೇ ಕಾಡಿನೊಳಗೆ ಒಂದು ದೊಡ್ಡ ಒಂದು ಕಲ್ಲಿನ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. 10 ನಿಮಿಷ ಆಗಿರಲಿಲ್ಲರಿ, ಆ ಕಡೆಯಿಂದ ಒಂದು ಹುಲಿ ಬಂತು. ಆ ಕಡೆಯಿಂದ ಒಂದು ಹುಲಿ ಗರ್ಜನೆ ಹಾಕೊಂತ ಬಂದಿದ್ದನ್ನು ನೋಡಿ ಶಿಷ್ಯರಂದ್ರು, ಇದು ಪಕ್ಕ ಹುಲಿ ಅದ, ಜೋರಾಗಿ ಗರ್ಜನೆ ಮಾಡಾಕತ್ತದ, ಇನ್ನೇನಾದ್ರೂ ಹೆಚ್ಚು ಕಡಿಮೆ ಆಯ್ತಂದ್ರೆ ನಮ್ಮನ್ನು ತಿಂತೈತಿ, ಅಪ್ಪಗಳನ್ನೂ ತಿಂತೈತಿ, ಹೆಂಗಾರೆ ಮಾಡಿ ಎಬ್ಸುನು ಅಂತ ತಿಳ್ಕೊಂಡು ಆ ಗುರುಗಳನ್ನ ಎಬ್ಸಾಕ್ ಹೋದ್ರು. ಅವರು ಕಣ್ಣು ಮುಚ್ಕೊಂಡು ದೇವರೊಂದಿಗೆ ಅನುಸಂಧಾನ ಮಾಡಾಕತ್ತಾರ್ರಿ. ಅವರಿಗೆ ಹೊರಗಿನ ಜಗತ್ತಿನ ಬಗ್ಗೆ ಗೊತ್ತಿಲ್ಲ, ಎಷ್ಟು ಎಬ್ಸಿದ್ರು ಗೊತ್ತಾಗಲಿಲ್ಲ, ಹೇಳಲಿಲ್ಲ. ಅನ್ಬಿಡ್ದ ಹುಲಿ ಸಪ್ಪು ಏನೈತಲ್ಲ ಸಮೀಪಕ್ಕೆ ಬಂದಂಗೆ ಆಗಾಕೈತು. ಅವ್ರಂದ್ರು, ಅಪ್ಪ ಅವ್ರಿಗೆ ಯಾರದಾರ ಹ್ಯಾಂಡ್ರೋ ಮಕ್ಕಳು, ನಮಗೆಲ್ಲರೂ ದಾರು, ಹೆಚ್ಚು ಕಡಿಮೆ ಆಯಿತು ಅಂದರೆ ನಮ್ಮನ್ನು ತಿಂದು ಬಿಡ್ತದೆ, ಏನಾರೇ ಮಾಡಿ ನಮ್ಮ ಜೀವನ ನಾವು ಉಳಿಸ್ಕೊಳ್ಳೋಣ ಅಂತ ತಿಳ್ಕೊಂಡು ಎಲ್ಲರೂ ಬಡ ಗಿಡ ಏರಿ ಕುತ್ಕೊಂಡ್ರಿ. ಒಂದು ಹುಲಿ ಬಂತು, ಅಪ್ಪ ಅವ್ರ ಹತ್ರನ ಬಂದು ಕುಳಿತುಕೊಳ್ತು. ಅಪ್ಪ ಅವ್ರಿಗೇನೂ ಮಾಡಲಿಲ್ಲ. ಒಂದು ಅರ್ಧ ತಾಸು ಆದಮೇಲೆ ಎದ್ದು ಹೋಗಿಬಿಡ್ತು. ಇವರು ಕೆಳಗಿಳಿದು ಬಂದರು. ಅಪ್ಪ ಅವ್ರ ಕಣ್ಣು ತೆಗೆದು ನೋಡ್ತಾರೆ. ಇಷ್ಟ ಗಾಬರಿ ಆಗಿರೋ ತಮ್ಮ ಅಂತ ಪ್ರಶ್ನೆ ಕೇಳಿದರು. ಏನಿಲ್ರಿ ಅಪ್ಪ ಅವರ, ದೊಡ್ಡದೊಂದು ಹುಲಿ ಬಂದಿತ್ತು, ಹೆಚ್ಚು ಕಡಿಮೆ ಆಗಿತ್ತಂದ್ರೆ ನಿಮ್ಮನ್ನು ತಿಂದ ಬಿಡ್ತಿತ್ತದು, ನಾವು ಜೀವ ಉಳಿಸ್ಕೊಳ್ಳೋ ಸಲುವಾಗಿ ಗಿಡ ಏರಿ ಕುತ್ಕೊಂಡಿದ್ವಿ, ನಮಗೇನೂ ಆಗಲಿಲ್ಲ, ನಿಮಗೂ ಏನೂ ಆಗಲಿಲ್ಲ, ಅದೇ ನಮ್ಮ ಬಾಳೆ ಬಂದ್ರಿ ಅಂತ ತಿಳ್ಕೊಂಡು ಅಂದರು. ಬರ್ರಿ ನಡೀರಿ ಶಾನೆ ಆಗಿರಿ ಅಂತ ತಿಳ್ಕೊಂಡು ಅಪ್ಪಗಳು ಕರ್ಕೊಂಡು ಮುಂದೆ ಬಂದಿರ್ರಿ. 1 ಕಿಲೋಮೀಟ್ರ್ ಕಾಡಿನೊಳಗೆ ಮುಂದೆ ಬಂದಿರಲಿಲ್ಲ. ಒಂದು ಸಣ್ಣ ಗುಂಗಿ ಹುಳ ಗುಯ್ ಅಂತ ಅಪ್ಪಗಳ ಹತ್ರ ಬರ್ತಿತ್ತು, ಕಿವಿ ಹತ್ರ ಪಟ್ಟ ತೆಂಗೆ ಬಡ್ಕೊಳ್ಳೋ, ಮತ್ತು ಗುಯ್ ಅಂತ ಈಚೆ ಕಡೆ ಕಿವಿ ಬರ್ತಿತ್ತು, ಮತ್ತು ಪಟ್ಟ ಅದು ಬಡ್ಕೊಳ್ಳೋದು. ಆ ಸಣ್ಣ ಗುಂಗಿ ಹುಳ ಇಷ್ಟು ಕಾಡಾಕೈತಲ್ರಿ ಅಪ್ಪಗಳನ್ನ. ಇವ್ರು ಹೆಗರಿನಲ್ಲಿ ಟವಲ್ ತೆಗೆದುಕೊಂಡು ಅದನ್ನು ಹಾರಿಸಿ ಓಡಿಸ್ಬೇಕು ಅನ್ನೋದು ಸಾಕಾಗಿ ಬಿಡ್ತೀರಿ ಇವರಿಗೆ. ಹಂಗೂ ಹಿಂಗೂ ಮಾಡಿ ಅದು ಗುಂಗಿ ಹುಳ ಓಡಿ ಹೋಯ್ತು. ಅಷ್ಟರೊಳಗನ ಒಬ್ಬ ಶಿಷ್ಯ ಭಾಳ ಶಾಣೆ ಆಗಿದ್ರಿ. ಅವ್ನು ಒಬ್ಬೊಬ್ರು ಶಿಷ್ಯರು ಭಾಳ ಶಾಣೆ ಇರ್ತಾರೆ, ನಿಮ್ಮ ತಲೆಯಾಗಿರ್ಲಿ ಎಂಥ ಶಾಣೆ ಇರ್ತಾರೆ ಅಂದ್ರೆ, ಒಬ್ಬ ಶಿಷ್ಯ ಗುರುಗಳನ್ನ ಕೇಳಿದಂತ, ಅಪ್ಪಗಳ ನೀವು ಊರಿಗೆ ಹೋಗಂದ್ರು ಹೋಗ್ಕೊಂಡ್ರಿ, ಬ್ಯಾಡ್ ಅಂದ್ರು ಹೋಗ್ಕೊಂಡ್ರಿ, ಏನು ಮಾಡ್ರಿ ಅಂದ. ಅವಾಗ ಗುರುಗಳು ಅಂದರು, ಬ್ಯಾಡ್ ಅಂದ್ರು ಹೋಗಿ ಅಂದ್ರೆ ಯಾರ್ದು ಕಿಮ್ಮತ್ತು ಹೋಗೋದ್ರಿ, ನಮ್ಮದೇ ಕಿಮ್ಮತ್ತು ಹೋಗ್ಬೇಕಲ್ಲ, ಹೋಗೋದು ಹೋಗ್ತೀಯಪ್ಪ ಜಲ್ದಿ ಬಾ ಅಂದ್ರಂತವ್ರು ಅಪ್ಪಗಳು. ಆ ಲೆಕ್ಕಕ್ಕಿರುವಂಥ ಶಿಷ್ಯರು ಒಬ್ಬರು ಇರ್ತಾರೆ. ಅವ ಶಿಷ್ಯ ಕೇಳ್ದ, ಅಪ್ಪ ಅವ್ರು ನಿಮ್ಮನ್ನೊಂದು ಪ್ರಶ್ನೆ ಕೇಳೇನ್ರಿ ಅಂತ ಕೇಳ್ದ. ಕೇಳಪ್ಪ ಅಂದರು. ನೀವು ಹಿಂದೆ ಧ್ಯಾನಕ್ಕೆ ಕೂತ್ಕೊಂಡಿದ್ರಿ, ದೊಡ್ಡ ಹುಲಿ ಬಂದರು ನಿಮಗೆ ಏನೂ ಮಾಡಲಿಲ್ಲ,
ಈಗ ಸಣ್ಣ ಗುಂಗಿ ಹುಳ ಯಾಕೆ ಇಷ್ಟು ನಿಮ್ಮನ್ನ ಕಾಡಾಕತ್ತೈತ್ರಿ ಅಂದಾಗ ಅಪ್ಪಗಳು ಒಂದು ಬಂಗಾರದಂತ ಮಾತು ಹೇಳಿದ್ರು, ಹಿಂದೆ ನಾ ಧ್ಯಾನಕ್ಕೆ ಕೂತ್ಕೊಂಡಾಗ ದೊಡ್ಡ ಹುಲಿ ಬಂದ್ರು ನನಗೆ ಯಾಕೆ ಏನೋ ಮಾಡ್ಲಿಲ್ಲ ಅಂದ್ರೆ ಆಗ ನಾ ದೇವ್ರ ಜೊತೆಗೆ ಇದ್ದಪ್ಪ, ಈಗ ಸಣ್ಣ ಗುಂಗಿ ಹುಳ ಯಾಕೆ ಇಷ್ಟು ಕಾಡಾಕತ್ತೈತಿ ಅಂದ್ರೆ ಈಗ ನಾನು ನಿಮ್ಮ ಜೊತೆ ಅದನ್ನಪ್ಪ ಅದಕ್ಕೆ ಕಾಡಾಕತ್ತೈತಿ ಅಂತ ಹೇಳಿದ್ರಂತ. ನೀವು ದೇವರೊಂದಿಗೆ ಒಂದು ಅನುಸಂಧಾನ ಮಾಡಿದಾಗ ನಿಮ್ಮಲ್ಲಿ ಅಂತಸತ್ವ ಗಟ್ಟಿಯಾಗುತ್ತೆ. ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಈ ಭಾರತದೊಳಗಿರುವಂತಹ ದೊಡ್ಡ ದೊಡ್ಡ ಮಹಾತ್ಮರೆಲ್ಲರೂ ಕೂಡ ದೇವರೊಂದಿಗೆ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಅವರೇ ದೇವರಾಗಿಬಿಟ್ರು. ಇದ್ರ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕಾಗಿರುವಂತಹ ಒಂದು ಅನಿವಾರ್ಯ ಪ್ರಸಂಗದಲ್ಲಿ 21ನೇ ಶತಮಾನದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ಬಹಳ ಮಂದಿ ನಾವು ದೇವರ ಕುರಿತಾಗಿ ಅನ್ವೇಷಣೆಯನ್ನು ಮಾಡ್ತಾ 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 ಹೊರಗಡೆ ಹುಡ್ಕಾಡ್ಕೋತ ಹೋಗ್ಬಿಟ್ಟಿವಿ ಅಂದ್ರೆ ದೇವರು ನಮಗೆ ಯಾವ ಕಾರಣಕ್ಕೂ ಕಾಣಂಗಿಲ್ಲ. ದೇವರು ಎಲ್ಲ ಕಡೆ ಅದಾನ ಅಂದ ಮೇಲೆ ಅವ ನಮ್ಮೊಳಗೂ ಅದಾನ ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆಯನ್ನೇ ನಾವು ಮಾಡೋದಿಲ್ಲ. ಆ ಹಿನ್ನೆಲೆಯಲ್ಲಿ ದೇವರ ಕುರಿತಾಗಿ ನಿರಂತರವಾಗಿ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಅವರ ಸಾಮೀಪ್ಯಕ್ಕೆ ಬರ್ತಾ ಇರುವಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಒಂದು ಅದ್ಭುತವಾಗಿರುವಂತಹ ದಿವ್ಯ ಶಕ್ತಿಯನ್ನ ಟ್ರಾನ್ಸ್ಫಾರ್ಮ್ ಮಾಡಿರುವಂತಹ ಒಂದು ಅಪರೂಪದ ದಿವ್ಯ ಚೇತನರಾಗಿ ಶರಣರು ನಮ್ಮ ಮಧ್ಯದಲ್ಲಿರುವಂಥದ್ದನ್ನು ನಾವೆಲ್ಲರೂ ಗಮನಿಸಬೇಕಾಗಿರುವಂತಹ ಒಂದು ಅಪರೂಪವಾದ ಸಂಗತಿ ಅಂತ ನಾನು ಈ ವೇದಿಕೆ ಮೂಲಕ ಹೇಳೋದಕ್ಕೆ ನಾನು ಬಯಸ್ತೇನೆ. ಒಬ್ಬ ಗುರು ಬಹಳ ದೊಡ್ಡದಾಗಿರುವಂತಹ ಶಕ್ತಿಯನ್ನ ಶಿಷ್ಯನಿಗೆ ವರ್ಗಾವಣೆ ಮಾಡ್ತಾನೆ. ಒಬ್ಬ ಗುರು ಬಹಳ ದೊಡ್ಡದಾಗಿರುವಂತಹ ಶಕ್ತಿಯನ್ನ ಶಿಷ್ಯನಿಗೆ ಧಾರೆ ಎರಿತಾನೆ. ಎಷ್ಟರವರೆಗೆ ಧಾರೆ ಎರಿತಾನ ಅಂದ್ರೆ ನನ್ನನ್ನು ಮೀರಿಸಿ ಶಿಷ್ಯ ಬೆಳಿಬೇಕು ಅನ್ನುವಂಥದ್ರ ಕುರಿತಾಗಿ ಗುರು ಚಿಂತನೆಯನ್ನು ಮಾಡ್ತಾನ. ಇದ್ರ ಬಗ್ಗೆ ಬಹಳ ದೊಡ್ಡದಾಗಿರುವಂತಹ ಪರಂಪರೆಯ ಕುರಿತಾಗಿ ನಾವು ಓತಪ್ರೋತವಾಗಿ ಪುಂಖಾನುಪುಂಖವಾಗಿ ಮಾತಾಡಬಹುದು. ಯಾಕಂದ್ರೆ ಈ ಭಾರತ ದೇಶದ ಅದ್ಭುತವಾಗಿರುವಂತಹ ಚರಿತ್ರೆ ಏನೈತೆಲ್ಲ ಇದು ಕೇವಲ ಒಂದು ದಿನಗಳಲ್ಲಿ ಮಾತನಾಡುವಂತಹ ಚರಿತ್ರೆ ಅಲ್ಲ. ಇದು ನೀವೆಲ್ಲರೂ ಗಮನಿಸಬೇಕು. ಕೇವಲ ದೇವರ ಕುರಿತಾಗಿ ಸತ್ಯದ ಕುರಿತಾಗಿ ಅನ್ವೇಷಣೆ ಮಾಡುವುದಕ್ಕಾಗಿಯೇ ಅನೇಕ ಜನರು ತಮ್ಮ ವಜ್ರ ಖಚಿತವಾಗಿರುವಂತಹ ಸಿಂಹಾಸನವನ್ನು ಬಿಟ್ಟು ಹೊರಗಡೆ ಬಂದರು. ನೀವು ಬುದ್ಧನ ಬಗ್ಗೆ ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ, ವಜ್ರ ಖಚಿತವಾಗಿರುವಂತಹ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಾಗಿರುವಂತಹ ಬುದ್ಧ, ಸಿದ್ಧಾರ್ಥ ಅಂತ ನಾವೇನು ಕರಿತೀವಲ್ಲ, ಎಲ್ಲವನ್ನ ಬಿಟ್ಟ ಬುದ್ಧಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಅನ್ನುತ್ತಾ ಜ್ಞಾನದ ಕುರಿತಾಗಿ ಜ್ಞಾನೋದಯದ ಕುರಿತಾಗಿ ಅವರು ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಲೈಟ್ ಆಫ್ ಏಸಿಯಾ ಅಂತ ನಾವು ಕರಿತೀವಿ. ನೀವು ಮಹಾವೀರರ ಬಗ್ಗೆ ಅಧ್ಯಯನ ಮಾಡಬೇಕು. ಇಡೀ ಜಗತ್ತಿಗೆ ಅಹಿಂಸಾ ತತ್ವವನ್ನು ನೀಡಿರುವಂತಹ ಮತ್ತೊಬ್ಬ ಅಪರೂಪದ ಚೈತನ್ಯ ವ್ಯಕ್ತಿಗಳು ಯಾರು ಅಂದ್ರೆ ಮಹಾವೀರರು. ಇವತ್ತು ಜೈನ ಧರ್ಮದ 24ನೇ ತೀರ್ಥಂಕರರಾಗಿ ನಾವು ಅವರನ್ನು ಕಾಣ್ತೀವಿ, ಗೌರವಿಸ್ತೀವಿ. ಅವರು ಕೂಡ ಅದನ್ನೇ ಹೇಳಿದರು, ನೀನು ಅಹಿಂಸೆಯನ್ನು ಇಟ್ಟುಕೊಂಡು ನೀನು ಚಿಂತನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡು, ನಿನ್ನ ಒಳಗಡೆಗೆ ಒಂದು ಅದ್ಭುತವಾದ ಶಕ್ತಿ ಅದ, ಅದು ಕಂಡೇ ಕಾಣ್ತದ ಅನ್ನುವಂಥದ್ರ ಬಗ್ಗೆ ಹೇಳಿದರು. ನೀವು ಶಂಕರಾಚಾರ್ಯರ ಚರಿತ್ರೆಯನ್ನು ಓದಬೇಕು. ಶಂಕರಾಚಾರ್ಯರು ಕೂಡ ಪ್ರತಿಷ್ಠಿತವಾಗಿರುವಂತಹ ಮಠಗಳನ್ನು ಸ್ಥಾಪನೆ ಮಾಡಿ ಅದ್ಭುತವಾಗಿರುವಂತಹ ವೇದಾಂತದ ಉಪದೇಶವನ್ನು ಮಾಡಿರುವಂತಹ ಶಂಕರಾಚಾರ್ಯರು ಬ್ರಹ್ಮ ಸತ್ಯದ ಕುರಿತಾಗಿ ಅದ್ಭುತವಾದ ಚಿಂತನೆಯನ್ನು ಹೊರಗೆ ಹಾಕ್ತಾರೆ. ನೀವು 12ನೇ ಶತಮಾನಕ್ಕೆ ಬಂದ್ರೆ ಅಂದ್ರೆ ಬಸವಾದಿ ಶಿವಶರಣರ ಒಂದು ಅದ್ಭುತವಾದ ಭಕ್ತಿ ಪರಂಪರೆಯನ್ನು ನಾವು ನೋಡ್ತೀವಿ. ಅವರು ಕೂಡ ತನ್ನ ತಾನರಿತರೆ ತಾನೇ ದೇವ ನೋಡ ಅನ್ನುವಂತಹ ಸಂದೇಶವನ್ನು ಹೊರಗೆ ಹಾಕಿದ್ರು. ಇವತ್ತಿಗೂ ಅವರು ಬೆಳಕಾಗಿ ನಿಂತುಕೊಂಡ್ರು ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಆಮೇಲೆ ಬಂದಿರುವಂತಹ ಚೈತನ್ಯರಾಗಿರ್ಬಹುದು, ಕಬೀರದಾಸರಾಗಿರ್ಬೋದು. ಕಬೀರದಾಸರ ಕುರಿತಾಗಿ ನಾವು ಓತಪ್ರೋತವಾಗಿ ಎಷ್ಟು ಗಂಟೆಗಳ ಕುರಿತಾದರೂ ಕೂಡ ನಾವು ಮಾತಾಡ್ಬೋದು. ಯಾಕೆ ಮಾತಾಡ್ಬೋದು ಅಂದ್ರೆ ಕಬೀರದಾಸರು ನಮ್ಗೆ ನೋಡೋದಕ್ಕೆ ನೇಕಾರರಂಗೆ ಕಾಣ್ತಾರೆ ಅಷ್ಟೇನೆ. ಕರ್ನಾಟಕದೊಳಗೆ ಒಬ್ರು ಕಬೀರದಾಸರಿದ್ರು, ಆ ಮಾತು ಬೇರೆ. ಸಿದ್ಧಾರೂಢರ ಕಾಲದೊಳಗೆ ಕರ್ನಾಟಕದೊಳಗೆ ಒಬ್ಬರು ಕಬೀರದಾಸರಿದ್ರು. ನಾನು ಹೇಳುವಂತಹ ಕಬೀರದಾಸರು ಅಂದ್ರೆ ವಾರಣಾಸಿಯೊಳಗಿರುವಂತಹ ಕಬೀರದಾಸರು. ಅವರು ಅದ್ಭುತವಾಗಿ ಚೈತನ್ಯವನ್ನು ಪಡೆದುಕೊಂಡು ಯಾವಾಗ ಸಾಯಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಿತ್ತು. ನೋಡಿ, ಅವ್ರ ಬಗ್ಗೆ ಒಂದು ಭಾಳ ಚಂದ ಒಂದು ಕಥೆ ಅದ. ತೀರ್ಕೊಂಡಿದ್ರು, ಹೊತ್ಕೊಂಡು ಹೊಂಟಿದ್ರಿ ಅವ್ರನ್ನ. ಒಂದಿಷ್ಟು ಮಂದಿ ಹಿಂದೂಗಳೆಲ್ಲ ರಾಮನಾಮ ಸತ್ಯ ಹೈ ರಾಮನಾಮ ಸತ್ಯ ಹೈ ಅಂತ ತಿಳ್ಕೊಂಡು ಅವ್ರ ಪಾರ್ಥಿವ ಶರೀರವನ್ನು ಹೊತ್ಕೊಂಡು ಹೊರಟಿದ್ರು. ಮುಸ್ಲಿಮರು ಕೆಲವು ಮಂದಿ ಅವ್ರ ಭಕ್ತರಿದ್ರು, ಅವರು ತಲೆಗೊಂದು ಬಿಳಿ ಅರಿವಿ ಕಟ್ಕೊಂಡು ಅವರು ಬೆನ್ನು ಹತ್ತಿದ್ರು. ಅಷ್ಟರೊಳಗೆ ಏನಾಗ್ಬಿಡ್ತು ಅಂದ್ರೆ ಒಬ್ಬ ತಾಯಿ ತನ್ನ ಮಗಳನ್ನ ಗಂಡನ ಮನೆಗೆ ಕಳ್ಸಾಕತ್ತಿದ್ರು. ಆ ಕಡೆಯಿಂದ ಕೈಚೀಲ್ ತಗೊಂಡು ಅವ್ರು ಬರೋದಕ್ಕೆ, ಈ ಕಡೆಯಿಂದ ಇವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರುವುದಕ್ಕೆ ಆ ತಾಯಿ ಅವರ ಪಾರ್ಥಿವ ಶರೀರವನ್ನು ನೋಡಿದ ತಕ್ಷಣ ಬಂದು ಮಾತಂದಳು, ಈ ಸ್ವಾಮಿ ಇವತ್ತ ಸಾಯ್ಬೇಕ, ನನ್ನ ಮಗಳನ್ನು ಗಂಡನ ಮನೆಗೆ ಕಳಿಸೋದು ಇವತ್ತ ಸಾಯ್ಬೇಕ, ಈ ಸ್ವಾಮಿ ನಾಳೆ ಸತ್ರ ನಡೀತಿರ್ಲಿಲ್ಲ ಇಷ್ಟ ಅಂದುಬಿಟ್ರಿ. ಕಬೀರದಾಸರು ಪಟ್ನ ಎದ್ದು ಕೂತು, ನಾ ಹೇಳೋ ಕತೆ ಯಾಕದಲ್ಲಿ ಕಬೀರದಾಸರು ಎದ್ದು ಕೂತರು.
ನೀವು ಯಾರು ಹಿಂಗೆ ಹೊತ್ಕೊಂಡು ಹೋಗುವಾಗ ಅವ್ನು ಸತ್ತವ ಎದ್ದು ಕೂತು ಏನಾಕೈತಿ, ಮತ್ತೇನಾಕೈತಿ, ಹೊತ್ಕೊಂಡು ಅವ್ರು ಕುಳಿತಿದ್ದೇ ಆಕೈತಿ. ಅವ್ರನ್ನ ಒಬ್ರು ಯಾರು ಹೋಗಿ ಅಲ್ಲಿಟ್ಟು ಬರೋದಾಗ್ತದೆ. ನೋಡಿ ಕಬೀರದಾಸರು ಎಷ್ಟು ಚೆನ್ನಾಗಿ ಅವರು ಸಾವನ್ನು ಗೆದ್ದಿರುವಂಥವ್ರು, ಚಿಂತನೆಯನ್ನು ಮಾಡಿದಂಥವ್ರು ಪಟ್ನ ಎದ್ದು ಕೂತರು. ತಮ್ಮ ಇವತ್ತಿನ ಸತ್ಯದಕ್ಕೆ ಆ ತಾಯಿಗೆ ತನ್ನ ಮಗಳನ್ನು ಗಂಡನ ಮನೆಗೆ ಕಳ್ಸಕ್ಕೆ ತೊಂದರೆ ಆಕೈತಿ ಅಂದ್ರೆ ಇವತ್ತಿನ ಸತ್ತಿಲ್ರಪ್ಪ, ನಾಳೆ ಇದೇ ಟೈಮ್ನಾಗ ಮತ್ತೆ ನಾ ಜೀವ ಬಿಡ್ತೀನಿ, ಮತ್ತೆ ನಾನು ಒಯ್ಯಾಕೆ ಬರ್ರಿ ಅಂತ ತಿಳ್ಕೊಂಡು ಹೇಳಿದವ್ರು ಯಾರು ಅಂದ್ರೆ ಕಬೀರದಾಸರು ನೋಡ್ರಿ. ನೀವು ಸತ್ಯ ಶೋಧನೆಯನ್ನು ಮಾಡಿದ್ರಿ ಅಂದ್ರೆ, ಸತ್ಯ ಶೋಧನೆಯ ಬಗ್ಗೆ ನಿತ್ಯ ಸಾಧನೆಯನ್ನು ಮಾಡ್ತಾ ಹೊರಟು ಬಿಟ್ರಿ ಅಂದ್ರೆ ನೀವು ಸಾಯುವುದನ್ನು ಕಲಿಬಹುದು. ನಾವು ರವಿಶಂಕರ್ ಗುರೂಜಿ ಅವ್ರ ಬಗ್ಗೆ ಮಾತಾಡ್ತೀವಿ. ಆರ್ಟ್ ಆಫ್ ಲಿವಿಂಗ್ ಅನ್ನುವಂಥದ್ದನ್ನು ತೆಗೆದು ಬದುಕುವುದನ್ನು ಕಲಿರಪ್ಪ ಅಂತ ತಿಳ್ಕೊಂಡು ಹೇಳುವಂತಹ ಒಂದು ಸುಂದರ ಸಂಸ್ಥೆಯನ್ನು ಕಟ್ಟಿದಂಥವರು ನಮ್ಮ ರವಿಶಂಕರ್ ಗುರೂಜಿಯವರು. ಒಂದು ಹೆಜ್ಜೆ ನಾವು ಮುಂದಕ್ಕೆ ಹೋಗಿ ಹಿಂಗೆ ಚಿಂತನೆ ಮಾಡಬೇಕಲ್ಲ, ಬದುಕುವುದನ್ನು ಚಲೋತ್ತಂಗೆ ಕಲಿಬೇಕು. ನೀವು ಚಲೋತ್ತಂಗೆ ಬದುಕಿದಿರಿ ಅಂದ್ರೆ ಸಾಯುವುದನ್ನು ಚಲೋತ್ತಂಗೆ ಕಲಿಬೇಕು. ಆರ್ಟ್ ಆಫ್ ಡೈಯಿಂಗ್ ಅಂತ ನಾವು ಕರಿತೀವಿ. ಸಾಯುವುದು ಅಂದರೆ ನಾವು ಬಹಳ ದುಃಖಿತರಾಗಿ ಸಾಯುವುದು ಅಂತಲ್ಲ, ಅದನ್ನು ಸ್ವೀಕಾರ ಮಾಡಬೇಕು. ಯಾಕಂದರೆ ಅದು ಅದ್ಭುತವಾಗಿರುವಂಥ ಸತ್ಯ, ಅದು ಸಾರ್ವಕಾಲಿಕವಾಗಿರುವಂತಹ ಸತ್ಯದ ಬಗ್ಗೆ ನೀವು ಚಿಂತನೆ ಮಾಡ್ತಾ ಮಾಡ್ತಾ ಹೊರಟು ಬಿಟ್ರಿ ಅಂದರೆ ಇದು ಅದ್ಭುತ. ಇದು ಸಾವು ನಿಮಗೇನೂ ಅನಿಸೋದಿಲ್ಲ. ನಾನು ಯಾಕೆ ಇಷ್ಟೊಂದು ಗಂಭೀರವಾದ ಚಿಂತನೆಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂದರೆ ನಾವೆಲ್ಲರೂ ಇದ್ರ ಬಗ್ಗೆನೇ ಚಿಂತನೆ ಮಾಡ್ಬೇಕ್ರಿ. ದೊಡ್ಡ ನಾವು ಏನು ಶ್ರೀಮಂತರು ಅಂತ ಕರಿತೀವಿ, ರೊಕ್ಕ ಮಾಡಿದ್ರೆ ಭಾಳ ಚಲೋ ರೀ, ರೊಕ್ಕ ಮಾಡಿದ್ರೆ ಎಲ್ಲರೂ ನಮ್ಮ ನಮಸ್ಕಾರ ಚಮತ್ಕಾರ ಮಾಡ್ತಾರ್ರಿ ಅಂತ ತಿಳ್ಕೊಂಡು ನೀವು ಅಂದ್ರಿ ಅಂದರೆ ನಿಮಗೆ ನಮಸ್ಕಾರ ಚಮತ್ಕಾರ ಮಾಡೋದರಿಂದ ನಿಮಗೇನಾಗಬೇಕಾಗ್ಯದ? ಯಾವ ವಿದ್ಯೆ ಕಲಿತರೇನು, ಸಾವ ವಿದ್ಯೆ ಬೆನ್ನ ಬಿಡೋದು ಅಂತ ಅಕ್ಕ ಪ್ರಶ್ನೆ ಕೇಳ್ತಾಳೆ. ನೀವು ಎಂಥದ್ದೇ ವಿದ್ಯೆಯನ್ನು ಕಲಿತರೂ ಕೂಡ ಸಾವು ಮಾತ್ರ ನಿಮ್ಮನ್ನು ಬಿಡಂಗಿಲ್ಲ. ಆದರೆ ನಾವು ರೊಕ್ಕ ಗಳಿಸೋದ್ರ ಬಗ್ಗೆ ನಾವು ಚಿಂತೆಯನ್ನು ನಾವು ನಿರಂತರವಾಗಿ ಮಾಡ್ಕೋತಾ ಹೊರಟೀವಿ. ಅದ್ರ ಬಗ್ಗೆ ನಮ್ಮ ಏನೋ ಸಾರ್ವಕಾಲಿಕ ಸತ್ಯ ಅಂತ ತಿಳ್ಕೊಂಡು ಕರಿತೀವಲ್ಲ, ಅದ್ರ ಬಗ್ಗೆ ನಾವು ಚಿಂತನೆಯನ್ನೇ ಮಾಡೋದ್ರಿ. ಇದ್ರ ಬಗ್ಗೆನೇ ಕಡ್ಕೊಳ್ಳೋ ಮಡಿವಾಳಪ್ಪನವ್ರು ಅಂತಾರೆ, ದ್ರವ್ಯ ಗಳಿಸಿದಿ ಬಂಡಿಗೆ ಬಂಡಿ, ಒಂದೂ ದಿನ ಉಣಲಿಲ್ಲೋ ಮೆಣಸಿನ ಹಿಂಡಿ, ಸಾಯೋ ತನಕ ಬರೀ ಸಪ್ಪನ ಅಮಲಿ ಉಂಡಿ, ಸತ್ತ ಮೇಲೆ ಹೇರುತ್ತಾರೋ ನಿನ್ನ ತಲೆ ಮೇಲೆ ಹೆಂಡಿ ಅಂತ ಬರೀತಾರೆ. ಎಷ್ಟು ಚಂದ ಕಟ್ಟಿದಿ ಮಾಳಿಗೆ, ನಿನಗೆ ಹೋಗುವುದು ಬಂತಲ್ಲೋ ನಾಳೆಗೆ, ಅಂದು ಹೊಲಿಸಾರ ನಿನಗೆ 3 ಮೂಳುಳ್ಳ ಜೋಳಿಗೆ, ಅಲ್ಲಿಟ್ಟು ಬಂದು ಉಂಡಾರೋ ಹೋಳಿಗೆ ಅಂತ ಭಾಳ ಚಂದವಾದ ಪದ್ಯಗಳನ್ನು ಕಡ್ಕೊಳ್ಳೋ ಮಡಿವಾಳಪ್ಪನವರು ಬರೀತಾರೆ. ಇದರ ಅರ್ಥ ಏನು? ನಾವು ಸತ್ಯ ಶೋಧನೆಯನ್ನು ಮಾಡಬೇಕು. ಭಾರತದ ಲಕ್ಷ್ಯ ಏನಿದ್ರೂ ಕೂಡ ಸತ್ಯ ಶೋಧನೆಯ ಬಗ್ಗೆ, ದ ಅಲ್ಟಿಮೇಟ್ ರಿಯಾಲಿಟಿ ಅಂತ ನಾವು ಕರಿತೀವಿ. ಸಾರ್ವಕಾಲಿಕ ಸತ್ಯ ಅಂತ ಕರಿತೀವಿ. ಅದಕ್ಕೆ ಕೆಲವರು ಶೂನ್ಯ ಅಂದರು, ಅದಕ್ಕೆ ಕೆಲವರು ಬಯಲು ಅಂತ ಕರೆದರು, ಅದಕ್ಕೆ ಕೆಲವರು ನಿರ್ವಾಣ ಅಂತ ಕರೆದರು, ಕೈವಲ್ಯ ಅಂತ ಕರೆದರು. ಹೆಸರುಗಳು ಬೇರೆ ಆದ್ರೂ ಕೂಡ ಸಾರ್ವಕಾಲಿಕ ಸತ್ಯ ಮಾತ್ರ ಒಂದೇ ಇರ್ತದೆ. ಬಳಗಾನೂರು ಅನ್ನುವಂಥ ಊರು ಒಂದೇ ಆದ್ರೂ ಕೂಡ ದಾರಿಗಳು ಹೆಂಗೆ ಬಹಳಷ್ಟು ಅದಾವಲ್ಲ, ಹಂಗೆ ಸಾರ್ವಕಾಲಿಕ ಅನ್ನುವಂತಹ ಸತ್ಯ ಒಂದೇ ಇರ್ತದೆ. ಆದರೆ ಅದನ್ನು ಕೂಡ್ಕೊಳ್ಳುವಂತಹ ದಾರಿಗಳು ಬಹಳಷ್ಟು ಇರೋಣದರಿಂದ ನಾವೆಲ್ಲರೂ ಆ ಒಂದು ದಾರಿ ಯಾವ್ದಾರು ಹಿಡೀರಿ, ನೀವು ಪ್ರಶ್ನೆ ಇಲ್ಲ. ಆದರೆ ಬಳಗಾನೂರು ಕೂಡಬೇಕು ನೋಡ್ರಿ, ಅದು ಭಾಳ ಮುಖ್ಯ. ಅದಕ್ಕೆ ಅವರೊಬ್ಬ ಅಪರೂಪದ ಗುರುಗಳಾಗಿ ನೀವು ಬಳಗಾನೂರು ಶರಣರ ಬದುಕನ್ನು ನೋಡಬೇಕು. ನೀವು ಅವರು ಮೌನ ಯೋಗಿಗಳಾಗೇ ಇದ್ರು. ನೀವು ಬಾಲ್ಯಲ ಮಹಾಂತ ಶಿವೇಗಳವ್ರು ಅದನ್ನೇ ಹೇಳೋದು, ಯೋಗಿ ಹೆಂಗಿರ್ತಾನಂದ್ರೆ ಮೌನವಾಗಿನೇ ಇರ್ತಾನೆ ಯೋಗಿ. ಅದ್ರ ಬಗ್ಗೆ ಹೊರಗಿನ ಈ ಲೋಕದ ಬಗ್ಗೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಒಂದು ಸರಿ ಏನಾದರೂ ನೀವು ಅಂಥ ಯೋಗಿಯ ಸಾಮೀಪ್ಯಕ್ಕೆ ಬಂದ್ರಿ ಅಂದರೆ, ಸಾನ್ನಿಧ್ಯಕ್ಕೆ ಬಂದ್ರಿ ಅಂದರೆ, ಆ ಸಾಯುಜ್ಯವನ್ನು ನೀವು ಅರ್ಥ ಮಾಡ್ಕೊಂಡು ಬಿಟ್ರಿ ಅಂತಂದರೆ ಖಂಡಿತವಾಗಿಯೂ ನಿಮಗೆ ದಿ ಅಲ್ಟಿಮೇಟ್ ರಿಯಾಲಿಟಿ ಅಂತ ನಾವೇನು ಕರಿತೀವಲ್ಲ, ಅದರ ಸಾಕ್ಷಾತ್ಕಾರ ನಿಮಗಾಗುತ್ತೆ. ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಇದನ್ನು ನಿಮ್ಗೆ ಯಾರು ಹೇಳಿಕೊಡ್ತಾರೆ ಅಂದರೆ ಗುರುಗಳು ಮಾತ್ರ ಹೇಳಿಕೊಡೋದು. ನೀವು ಪುಸ್ತಕಗಳಲ್ಲಿ ಓದಿ ತಿಳ್ಕೊಳ್ಬೇಕು ಅಂದ್ರೆ 50-60 ವರ್ಷಗಳವರೆಗೆ ನೀವು ಅದರೊಳಗನೆ ಕೂತ್ಕೋಬೇಕು. ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ಒಬ್ಬ ಯೋಗಿ ಗುರುಗಳ ಹತ್ರ ನೀವು ಬಂದು ಬಿಟ್ರಿ ಅಂದರೆ ಅವ್ರ ಬಗ್ಗೆ ನೀವು ಅವ್ರ ಭಾಳ ಪ್ರಶ್ನೆಗಳನ್ನು ಕೇಳಬಾರ್ದು. ಸುಮ್ಮನೆ ಅವ್ರ ಸಾನ್ನಿಧ್ಯದೊಳಗೆ ನೀವು ಕೂತ್ಕೊಂಡು ಬಿಟ್ರಿ ಅಂದರೆ ನಿಮಗೆ ಸಾರ್ವಕಾಲಿಕ ಸತ್ಯದ ಬಗ್ಗೆ ನಿಮ್ಗೆ ಅರ್ಥ ಆಗೋದಕ್ಕೆ ಪ್ರಾರಂಭ ಆಗ್ತದೆ. ಅರಿಸ್ಟಾಟಲ್ ಮತ್ತು ಅಲೆಕ್ಸಾಂಡರ್ ಇಬ್ಬರು ನಡೀತಾ ಹೋಗ್ತಿದ್ರು. ಬೋರ್ ಗರಿತಾ ಇರುವಂಥ ಹೊಳಿ ಒಂದು ಆಯ್ತು. ಅರಿಸ್ಟಾಟಲ್ರಂದ್ರು, ತಮ್ಮ ನೀ ಭಾಳ ದೊಡ್ಡ ಸಾಮ್ರಾಟ್ ಅದಿ, ನನಗೆ ಗೊತ್ತಿದೆ, ಆದರೆ ಈ ಹೊಳಿ ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಬೋರ್ ಗರಿ ಹಾಕತ್ತದ, ಎಷ್ಟು ಆಳದ ಎಷ್ಟು ಅಗಲದ ನಮ್ಮಿಬ್ಬರಿಗೂ ಗೊತ್ತಿಲ್ಲ. ನಿನಗೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ನಾನು ಸಹಿಸಂಗಿಲ್ಲಪ್ಪ. ಮೊದಲು ನಾನು ಹೊಳಿ ಜಿಗಿತೀನಿ, ದಂಡಿಗೆ ಹೋಗಿ ನಿಂತ್ಕೊಳ್ತೀನಿ, ನಾ ಕೈ ಮಾಡಿದಾಗ ನೀ ಹೊಳಿ ಜಿಗದ ನೀ ದಾಟ್ಕೊಂಡು ಬರ್ಬೇಕು ನೋಡಪ್ಪ ಈಶಾಡ್ಕೊಂತ ತಿಳ್ಕೊಂಡು ಅನ್ನುವುದೇ ತಡ ಅಲೆಕ್ಸಾಂಡರ್ ಹೊಳಿ ಜಿಗದೇ ಬಿಟ್ಟ. ಕ್ಷಾತ್ರ ತೇಜದ ವೀರ ಪುರುಷ ಅಂತ ನಾವೇನು ಕರಿತೀವಲ್ಲ, ಅಲೆಕ್ಸಾಂಡರ್ ಹೊಳಿ ಜಿಗದು ಈಶಾಡ್ಕೊಂತ ದಂಡಿಗೆ ಹೋದ ಮೇಲೆ ಹೇಳ್ದ, ಗುರೂಜಿ ಏನೂ ತೊಂದರೆ ಇಲ್ಲ, ನೀವು ಈಶಾಡ್ಕೊಂತ ಬರ್ಬೋದು ಅಂತ ತಿಳ್ಕೊಂಡು ಕೈ ಮಾಡಿದ. ಅರಿಸ್ಟಾಟಲ್ರು ಹೊಳಿ ಜಿಗಿದ್ರು, ಈಶಾಡ್ಕೊಂತ ದಂಡಿಗೆ ಹೋದ ಮೇಲೆ ಒಂದು ಪ್ರಶ್ನೆ ಕೇಳ್ತಾರ,
ತಮ್ಮ ನೀ ಇದು ಮಾಡಿದ್ದು ಸರಿ ಏನು? ಅಪ್ಪ ಅವರು ನಾ ಏನು ಮಾಡಿದ್ರು? ಏನಿಲ್ಲ, ನಿನಗೇನಾದರೂ ಹೆಚ್ಚು ಕಡಿಮೆ ಆಗಿತ್ತು ಅಂದರೆ ಹೊಳಿ ಬಗ್ಗೆ ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಆಗ್ತಿತ್ತು ಅಂದರೆ ಈ ಜಗತ್ತು ಒಬ್ಬ ಶ್ರೇಷ್ಠ ಸಾಮ್ರಾಟ್ನನ್ನು ಕಳ್ಕೊಳ್ತಿತ್ತಲ್ಲಪ್ಪ, ನನ್ನ ಮಾತು ಮೀರಿ ಯಾಕೆ ನೀ ಜಿಗದಿ ಅಂತ ಕೇಳಿದಾಗ ಅಲೆಕ್ಸಾಂಡರ್ ಬಂಗಾರದಂಥ ಒಂದು ಮಾತು ಹೇಳಿದೆ. ನಿಮ್ಮ ಮಾತು ಮೀರಿ ನಾ ಯಾಕೆ ಜಿಗಿದೆ ಅಂದರೆ, ನನಗೇನಾದರೂ ಹೆಚ್ಚು ಕಡಿಮೆ ಆಗಿ ನನಗೇನಾದರೂ ನನ್ನ ಸಾವು ಬಂದಿತ್ತು ಅಂದರೆ ಈ ಜಗತ್ತು ಒಬ್ಬ ಶ್ರೇಷ್ಠ ಸಾಮ್ರಾಟ್ನನ್ನು ಕಳ್ಕೊಳ್ತಿತ್ತು. ನಿಮಗೇನಾದರೂ ಹೆಚ್ಚು ಕಡಿಮೆ ಆಗಿತ್ತು ಅಂದರೆ ನನ್ನಂಥ 1000 ಜನ ಸಾಮ್ರಾಟರನ್ನು ತಯಾರು ಮಾಡುವಂಥ ಗುರುಗಳನ್ನು ಕಳ್ಕೊಳ್ತಿತ್ತು. ಅದಕ್ಕೆ ನಿಮಗಿಂತ ಮೊದಲು ನಾನು ಹೊಳಿ ಜಿಗಿದೆ ಅನ್ನುವ ಮಾತುಗಳನ್ನು ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ನಾವು ಕರಿತೀವಲ್ಲ, ಅವ್ರು ಹೇಳ್ತಾರೆ. ಇದರ ಅರ್ಥ ಏನು? ಒಬ್ಬ ಯೋಗ್ಯವಾಗಿರುವಂತಹ ಗುರುವಿನ ಸನ್ನಿಧಾನ ನಿಮಗೆ ಸಿಕ್ತು ಅಂದರೆ ನೀವು ಟಕ್ಕಂತ ಸಾರ್ವಕಾಲಿಕವಾಗಿರುವಂತಹ ಸತ್ಯದ ಕುರಿತಾಗಿ ನೀವು ಚಿಂತನೆ ಮಾಡ್ತೀವಿ. ಅದನ್ನೇ ನೀವು ಮಾಡಬೇಕಾಗಿರುವಂಥದ್ದು, ಅದರ ಬಗ್ಗೆನೇ ನೀವು ಚಿಂತನೆ ಮಾಡಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ನಮ್ಮ ಭಾಗದಲ್ಲಿ ಕನ್ನಡ ನಾಡು ಎಂಥ ಅದ್ಭುತವಾದ ನಾಡು ಅಂದರೆ, ನೀವು ಎಲ್ಲೇ ಹೋಗ್ರಿ ಅಲ್ಲೊಂದು ಮಠ ಸಿಗ್ತದೆ, ಒಂದು ಆಶ್ರಮ ಸಿಗ್ತದೆ. ನೀವು ಭಾರತದ ಎಲ್ಲೇ ಒಂದು ಯಾವುದೇ ಒಂದು ಹಳ್ಳಿ ಹೋದ್ರೂ ಕೂಡ ಒಂದು ಆಶ್ರಮ ಸಿಗ್ತದೆ, ಒಂದು ಯೋಗ ಕೇಂದ್ರ ಸಿಗ್ತದೆ. ಬಹಳ ಮಂದಿ ನಾವು ಏನು ತಿಳ್ಕೊಂಡಿವಿ ಅಂದರೆ ಯೋಗ ಮಾಡೋದು ಅಂದರೆ ಆಸನ ಮಾಡೋದು ಅಂತ ಬಹಳ ಮಂದಿ ತಿಳ್ಕೊಂಡಿವಿ. ಯೋಗ ಮಾಡೋದು ಅಂದರೆ ಕೇವಲ ಆಸನ ಮಾಡೋದು ಅಂತ ಅಷ್ಟೇ ಅಲ್ಲ, 8 ಮಾರ್ಗಗಳ ಕುರಿತಾಗಿ ಅದ್ಭುತವಾಗಿ ಒಂದು ವ್ಯಾಖ್ಯಾನವನ್ನು ನೀಡಿದಂಥವ್ರು ಯಾರು ಅಂದರೆ ಪತಂಜಲಿ ಮಹರ್ಷಿಗಳು. ಅವ್ರ ಚಿಂತನೆ ಏನಿದ್ರು ದೇವರನ್ನು ಕುಡ್ಕೊಳ್ಳೋದು. ಯೋಗ ಅಂದರೆ ಯುಜ್ ಅನ್ನುವಂಥ ಧಾತುವಿನಿಂದ ಬಂದಿರುವಂಥ ಒಂದು ಶಬ್ದ. ಅದು ನಾವು ದೇವರ ಕುರಿತಾಗಿ ಚಿಂತನೆಯನ್ನು ಮಾಡಬೇಕು, ದೇವರನ್ನು ಹೆಂಗೆ ಕುಡ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ 8 ದಾರಿಯ ಕುರಿತಾಗಿ ಅವರು ಚಿಂತನೆಯನ್ನು ಮಾಡ್ತಾರೆ. ಅದು 2500 ವರ್ಷಗಳ ಹಿಂದೆ ಅತ್ಯಂತ ಕರಾರುವಾಕ್ಕಾಗಿ ಚಿಂತನೆಯನ್ನು ಮಾಡಿದಂಥವ್ರು ಯಾರು ಅಂದರೆ ಪತಂಜಲಿ ಮಹರ್ಷಿಗಳು. ಇವತ್ತು ಬಹುತೇಕರು ನಮ್ಮ ಲಕ್ಷ್ಯ ಏನಾಗತ್ತದ ಗೊತ್ತಿದೆ, ಭಾರತದೊಳಗಿದ್ದು ನಾವೆಲ್ಲರೂ ಬಹಳ ಮಂದಿ ಇವತ್ತು ನಾವು ಮೆಜಾರಿಟಿ ಅಂತ ನಾವೇನು ಕರಿತೀವಲ್ಲ, ನಾವೆಲ್ಲರೂ ಇವತ್ತು ವೆಸ್ಟರ್ನೈಸೇಷನ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ನಾವು ಆ ಕಡೆ ಮುಖ ಮಾಡೀವಿ. ಆ ಮಂದಿ ಎಲ್ಲ ಈ ಕಡೆ ಮುಖ ಮಾಡಕತ್ತಾರೆ. ನಾವೆಲ್ಲರೂ ನಮ್ಮ ಅಂತಸತ್ವದ ಕುರಿತಾಗಿ ಚಿಂತನೆ ಮಾಡಬೇಕು ಅಂದರೆ ನೀವು ಭಾರತ ದೇಶದ ಒಬ್ಬ ಯೋಗಿ ಹತ್ರ ಹೋಗಬೇಕು, ನೀವು ಚಿಂತನೆಯನ್ನು ಮಾಡಬೇಕು ಅಂತ ನಾವು ಹೇಳ್ತೀವಿ. ಆ ಹಿನ್ನೆಲೆಯಲ್ಲಿ ನಮ್ಮ ಚಿಕ್ಕೇನಕೊಪ್ಪದ ಶರಣರು, ಬಳಗಾನೂರು ಶರಣರು ಅಂತ ನಾವೇನು ಕರಿತೀವಿ, ಅಂತಹ ಗುರುಗಳು ಮೌನ ಯೋಗಿಗಳಾಗಿ ಒಂದು ಅದ್ಭುತವಾಗಿರುವಂತಹ ಮೌನ ಸಂದೇಶವನ್ನು ನೀಡಿರುವಂತಹ ಒಬ್ಬ ಅಪರೂಪದ ಶರಣರಾಗಿ ನಮ್ಮ ಮಧ್ಯೆ ಬದುಕಿದ್ರಲ್ಲ, ಅವರು ಪರಂ ಜ್ಯೋತಿ. ಅದು ನಿರಂತರವಾಗಿ ಉರಿತಾ ಇರುವಂತಹ ಜ್ಯೋತಿ. ಅದು ಜ್ಯೋತಿ ಬೆಳಗುತ್ತಿದೆ ಅನ್ನುವಂಥದ್ರ ಬಗ್ಗೆ ಹಂಗೆ ನಿಜವನ ಶಿವೆಗಳವರು ಹೃದಯ ತುಂಬಿ ಹಾಡ ಹಾಡ್ತಾರಲ್ಲ, ಹಂಗೆ ಅದ್ಭುತವಾಗಿರುವಂತಹ ಪರಂ ಜ್ಯೋತಿಯನ್ನು ಈ ಭಾಗದಲ್ಲಿ ಹೊತ್ತಿಸಿರುವಂಥವ್ರು ಯಾರು ಅಂದರೆ ಶರಣರು ಹೊತ್ತಿಸ್ತಾರೆ. ಆ ಜ್ಯೋತಿ ಆರ್ಲಾರ್ದಂಗೆ ನೋಡ್ಕೊಳಕತ್ತವ್ರು ಯಾರು ಅಂದರೆ ಸದ್ಯದ ಶರಣರು ಅದನ್ನು ನೋಡ್ಕೊಳಕತ್ತಾರಲ್ಲ, ಅದು ಅದ್ಭುತವಾಗಿರುವಂಥ ಒಂದು ಪರಂಪರೆ. ಆ ಪರಂಪರೆ ನೋಡ್ಕೊತ ಹೋಗ್ಬೇಕಲ್ಲ ನಾವು. ಆ ಹಿನ್ನೆಲೆಯಲ್ಲಿ ನಮಗೆ ಮಾರ್ಗದರ್ಶನ ಮಾಡೋರು ಭಾಳ ಚಲೋ ತಂಗಿದ್ರು ಅಂದರೆ ನಮ್ಮ ಬದುಕು ಬಂಗಾರ ಆಗುವುದ್ರೊಳಗೆ 2 ಮಾತಿಲ್ಲ. ಬೋಧಿಸತ್ವ ಅಂತ ಒಬ್ಬರು ಇದ್ರು. ಆ ಮಾತು ಹೇಳಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೀನಿ. ನೀವು ಅಪ್ಪ ಅವರೆಲ್ಲ ಈ ವೇದಿಕೆ ಮೇಲೆ ಆಶೀರ್ವಚನವನ್ನು ನೀಡುವಂತಹ ಸಂದರ್ಭ ಇರೋಣವರಿಂದ ಬೋಧಿಸತ್ವ ಅಂತ ಒಬ್ಬ ಗುರುಗಳಿದ್ರು. ಎಲ್ಲ ಕಡೆ ಅಡ್ಡಾಡ್ಕೊಂತ ಹೋಗೋರು, ಎಲ್ಲೆಲ್ಲಿ ಹೋಗ್ತಾರಲ್ಲ ಅಲ್ಲಲ್ಲಿ ಬೆಳಕಿನ ಬೀಜವನ್ನು ಬಿತ್ತವರು, ಜ್ಞಾನದ ಬೆಳೆಯನ್ನು ಬೆಳೆಯುವಂಥ ಒಬ್ಬ ಯೋಗ್ಯ ಗುರುಗಳಾಗಿದ್ರು ಬೋಧಿಸತ್ವ ಅಂತೇಳಿ. ಬುದ್ಧನ ಜೀವನ ಸಂದೇಶಗಳನ್ನು ಹಳ್ಳಿಗೆ ಮುಟ್ಟಿಸಿದಂಥವ್ರು, ಬುದ್ಧನ ಜೀವನ ಸಂದೇಶಗಳನ್ನು ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂಥವ್ರು ಯಾರು ಅಂದರೆ ಬೋಧಿಸತ್ವ ಅಂತ ನಾವು ಕರಿತೀವಿ. ಒಬ್ಬ ರಾಜನ ಹತ್ರ ಹೋದ್ರೆ ರಾಜ ಮುಖ ಸಾಪಿಗಿಟ್ಕೊಂಡು ಕೂತಿದ್ದ. ಯಾಕೋ ರಾಜ ಮುಖ ಸಾಪಿಗಿಟ್ಕೊಂಡು ಕೂತಿ ಅಂತ ಬೋಧಿಸತ್ವ ಕೇಳಿದ್ರು. ರಾಜ ಹೇಳ್ದ, ಅಪ್ಪ ಅವ್ರನ್ನ ಯಾಕೆ ಮುಖ ಸಾಪಿಗೆ ಮಾಡ್ಕೊಂಡು ಕೂತೀನಿ ಅಂದರೆ ಭಾಳ ಕಿಮ್ಮತ್ತಿನ ಒಂದು ಕುದುರೆ ತಂದಿನ್ರಿ. ಆ ಕುದುರೆ ಮೊದಲು ಭಾಳ ಚಲೋ ತಂಗಿ ಓಡ್ತಿತ್ತು, ಈಗ ಯಾಕೋ ಆ ಕುದುರೆ ಕುಂಟಾಕತೈತಿ, ಅದಕ್ಕೆ ನನಗೆ ಭಾಳ ಸಂಕಟ ಆಗಾಕತ್ತೈತ್ರಿ ಅಂತ ಬೋಧಿಸತ್ವ ಅಂದರು. ಅವಾಗ ಬೋಧಿಸತ್ವಗೆ ರಾಜ ಹೇಳ್ದ. ಅವಾಗ ಬೋಧಿಸತ್ವ ಅಂದರು, ನೀ ಏನೂ ವಿಚಾರ ಮಾಡಬೇಡಪ್ಪ, ನಿಮ್ದೇನು ಕುದುರೆ ಕುಂಟತೈತಿಲ್ಲ ಅದನ್ನು ಮತ್ತೆ ಮೊದಲಿನಂಗೆ ಓಡುವಂಥ ಜವಾಬ್ದಾರಿ ನನ್ನ ಮೇಲೆ ಬಿಡು, ನಾನು ಅದನ್ನು ಮತ್ತೆ ಮೊದಲಿನಂಗೆ ಓಡುವಂಗೆ ಮಾಡ್ತೀನಿ ಅಂತ ಆ ಗುರುಗಳು ರಾಜನಿಗೆ ಹೇಳಿದ್ರು. ಅವಾಗ ರಾಜ ಅಂದ, ಈ ಕುದುರೆ ಓಡಿಸೋ ಸಲುವಾಗಿ ದೊಡ್ಡ ದೊಡ್ಡ ಆಯುರ್ವೇದ ಪಂಡಿತರು ಎಲ್ಲರೂ ಸೋತು ಸುಣ್ಣಾಗ್ಯಾರ್ರಿ ಅಪ್ಪ ಅವ್ರ, ನೀವು ಹೆಂಗೆ ಈ ಕುದುರೆ ಓಡಿಸೋಕೆ ಸಾಧ್ಯ? ಏನೂ ಇಲ್ಲಪ್ಪ, ನನಗೆ 3 ದಿನ ಟೈಮ್ ಕೊಡು, ನಿಮ್ಮ ಕುದುರೆ ಮತ್ತೆ ಮೊದಲಿನಂಗೆ ಓಡುವಂಗೆ ಮಾಡ್ತೀನಿ ಅಂತ ಹೇಳಿದ್ರು. 3 ದಿನ ಅಲ್ರಿ, 30 ದಿನ ಟೈಮ್ ತೊಗೊಳ್ರಿ, ಮತ್ತೆ ನಮ್ಮ ಕುದುರೆ ಓಡುವಂಗೆ ಮಾಡ್ರಿ ನಾವು ರಾಜ. ಸೂಕ್ಷ್ಮವಾಗಿ ಬೋಧಿಸತ್ವ ಆ ಕುದುರೆಯನ್ನು ನೋಡಿದ್ರಿ, ಅವನಿಗೆ ಸಮಸ್ಯೆ ಟಕ್ ಅಂತ ಅರ್ಥ ಆಗಿಬಿಡ್ತಾರೆ ಅವ್ರಿಗೆ. ಆ ಕುದುರೆ ಯಾಕೆ ಕುಂಟಾಕತ್ತಿತ್ತು ಅಂದರೆ ರಾಜನ ಕರೆದ್ರಿ,
ನಿಮ್ಮ ಕುದುರೆ ಮತ್ತೆ ಮೊದಲಿನಂಗೆ ಬಹಳ ಚಲೋತ್ತಂಗೆ ಓಡಬೇಕಾಗಿತ್ತು ಅಂದ್ರೆ ನಾ ಹೇಳೋದೊಂದು ಮಾತು ನೀವು ಕೇಳಬೇಕಂದ್ರೆ ಅಪ್ಪ ಅವ್ರಿಗೆ ಹೇಳ್ರಿ ಅಂತ ಕೇಳ್ಬೇಕು. ಹೇಳ್ರಿ ಏನಿಲ್ಲ, ಆ ಕುದುರೆಗೇನು ಟ್ರೈನಿಂಗ್ ಕೊಡಾಕತ್ತಲ್ಲ, ಮೊದಲು ಅವನ ಕೆಲಸದಿಂದ ತೆಗೆದು ಹಾಕಂದ್ರು. ರಾಜ ಅಂದ ಅವ್ ಭಾಳ ದೊಡ್ಡ ಟ್ರೈನರ್ ಅದಾರ ರೀ, ತರಬೇತಿದಾರ ಅದಾರ, ಅವ್ರನ್ನ ತೆಗಿಬೇಕ್ರಿ. ನಾ ಹೇಳ್ದಂಗೆ ಮಾಡು, ಅವನು ಮೊದಲು ಕೆಲಸದಿಂದ ತೆಗೆದು ಹಾಕು. ಯಾಕೆ ತೆಗೆದು ಹಾಕಬೇಕು ಅಂದ್ರೆ ಆ ಕುದುರೆಗೇನು ಟ್ರೈನಿಂಗ್ ಕೊಡಾಕತ್ತಿದ್ದಲ್ರಿ, ಅವ ಕುಂಟಿದ್ದ. ಏನಿದ್ರಿ ಅವ? ನಾ ಹೇಳು ತಿಳಿಯಾಕತ್ತಲ್ಲ ಎಲ್ಲರಿಗೂ, ಅವ ಕುಂಟಿದ್ದ. ಕುದುರೆ ಏನು ತಿಳ್ಕೊಂಡಿತ್ತು ಹೇಳ್ರಿ? ನನಗೆ ಟ್ರೈನಿಂಗ್ ಕೊಡವನ ಕುಂಟಾಕತ್ತಾನಂದ್ರೆ ಕುಂಟುದ ಬರೋಬರತ್ತಂತ ಕುದುರೆ ತಿಳ್ಕೊಂಡಿತ್ತು. ಬೋಧಿಸತ್ವನ ಮಾತು ಕೇಳಿ ಆ ಕುಂಟನ ತೆಗೆದ್ರಿ. ಒಬ್ಬ ಚಲೋ ದಷ್ಟ ಪುಷ್ಟ ಯುವಕನ ನೇಮಿಸಿದ್ರು. ಅವ ಕುದುರೆ ಮುಂದೆ ಭಾಳ ಚಲೋ ತಂಗಿ ಓಡಾಕತ್ತ. ಆ ಕುದುರೆನ ಮತ್ತೆ ಮೊದಲೇ ನಂಗೆ ಓಡಾಕೈತ್ರಿ. ಈ ಕತೆ ನಿಮಗೆ ಯಾಕೆ ಹೇಳಿದ್ನಿ ಅಂದರೆ, ಇಲ್ಲಿ ನೀವೆಲ್ಲರೂ ಬಹಳ ಚಲೋ ಕಾಟೇವಾಡಿ ಕುದುರೆ ಹಂಗೆ ನೀವು ಯಾಕೆ ಕಾಣಾಕತ್ತೀರಿ ಅಂದ್ರೆ, ನಿಮಗೆ ಟ್ರೈನಿಂಗ್ ಕೊಡುವಂತಹ ಅಪ್ಪವರು ಭಾಳ ಚಲೋ ಅದಾರ, ಶರಣರು ಭಾಳ ಚಲೋ ಅದಾರ ಅನ್ನೋ ಕಾರಣಕ್ಕಾಗಿ ನಿಮ್ಗೆ ಯಾವುದೋ ಅದ್ರ ಬಗ್ಗೆ ಲಕ್ಷ್ಯ ಇಲ್ಲ. ನಿಮಗೆ ಹೊರಗೆ ಜಗತ್ತೊಂದು ಬೇರೆನೇ ಅದ, ಜಾತ್ರೆ ಒಂದು ಪುಗ್ಗಾದ ಜಾತ್ರೆ ಒಂದು ಹೊರಗೆ ಬೇರೆನೇ ನಡೆದದ. ಆದ್ರೆ ಇಲ್ಲಿ ಸೇರಿರುವಂಥವ್ರು ನೀವೆಲ್ಲರೂ ಯಾಕೆ ಇಲ್ಲಿ ಬಂದು ಕೂತ್ಕೊಂಡಿರಿ ಅಂದ್ರೆ, ಸಾರ್ವಕಾಲಿಕ ಸತ್ಯದ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀವೆಲ್ಲ ಇಲ್ಲಿ ಬಂದು ಕೂತ್ಕೊಂಡಿದ್ವಿ. ಅದನ್ನೇ ವಿವೇಕಾನಂದರು ಹೇಳಿದ್ರು, ಸೀಸರ್ ಆಳ್ತಾ ಇರುವಂತಹ ಸಾಮ್ರಾಜ್ಯದಲ್ಲಿ ಜೇಡರ ಬಲೆಗಟ್ಟಿದೆ. ಇದರ ಅರ್ಥ ಏನು? ನಾವು ಕಟ್ಟಿರುವಂತಹ ಕಟ್ಟಡ ಒಂದಲ್ಲ ಒಂದಿನ ಬಿದ್ದು ಹೋಗ್ತದೆ. ಆದರೆ ಆಧ್ಯಾತ್ಮಿಕವಾಗಿರುವಂತಹ ಜಗತ್ತಿನೊಳಗೆ ನೀವು ಎಂಟ್ರಿ ಆಗಿಬಿಟ್ರಿ ಅಂದ್ರೆ, ಪ್ರವೇಶ ಪಡ್ಕೊಂಡು ಬಿಟ್ರಿ ಅಂದ್ರೆ, ಅಲ್ಲೊಂದು ಜಗತ್ತು, ಅದ್ಭುತವಾದ ಜಗತ್ತೇ ಇದೆ. ಇದನ್ನೇ ಬಸವಣ್ಣನವರು ಹೇಳಿದ್ದು, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ದೇರ್ ಈಸ್ ಡಿಸ್ಟ್ರಕ್ಷನ್ ಫಾರ್ ಫಿಸಿಕಲ್ ಟೆಂಪಲ್, ದೇರ್ ಈಸ್ ನೋ ಡಿಸ್ಟ್ರಕ್ಷನ್ ಫಾರ್ ದಟ್ ಆಫ್ ನಾಲೆಡ್ಜ್ ಅಂತ ಹೇಳಿದ್ರು. ಇದರ ಅರ್ಥ ಜಂಗಮತ್ವದ ಕುರಿತಾಗಿ ನಾವು ಚಿಂತನೆ ಮಾಡಬೇಕು, ಚೈತನ್ಯದ ಕುರಿತಾಗಿ ನಾವು ಚಿಂತನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮ ಶರಣರು ಒಂದು ಅದ್ಭುತವಾಗಿರುವಂತಹ ದಿವ್ಯ ಶಕ್ತಿಯ ಭವ್ಯ ಪರಂಪರೆಯನ್ನು ಅವಿಚ್ಛಿನ್ನವಾಗಿ ಮುಂದುವರಿಸುವಂತಹ ಒಂದು ಅತುಲವಾಗಿರುವಂತಹ ಸಾಮರ್ಥ್ಯವನ್ನು ಪಡೆದುಕೊಂಡು ಇಲ್ಲಿ ಒಂದು ಅದ್ಭುತವಾದ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡ್ಯಾರ. ಕೊಪ್ಪಳದ ಅಪ್ಪವರು ಅವರಿಗೆ ನಿರಂತರವಾಗಿ ಮಾರ್ಗದರ್ಶನವನ್ನು ಮಾಡ್ತಾ ನೋಡ್ಬೇಕು. ಆ ಮಠದ ಪರಂಪರೆ, ನಮ್ಮ ಶರಣರ ಪರಂಪರೆಯನ್ನು ನೋಡಿದಾಗ ನಮ್ಮ ಹೃದಯ ತುಂಬಿ ಬರ್ತದೆ. ಕಾರಣ ಏನು ಅಂದರೆ, ಒಂದು ಕಡೆಗೆ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಎಡಗೈಯೊಳಗೆ ಲಿಂಗವನ್ನು ಹಿಡಿದುಕೊಂಡು ಬಲಗೈಯೊಳಗೆ ಜೋಳಿಗೆಯನ್ನು ಹಿಡಿದು ಒಂದು ಕಡೆಗೆ ಆತ್ಮ ಕಲ್ಯಾಣವನ್ನು ಸಾಧಿಸಿ ಮತ್ತೊಂದೆಡೆಗೆ ಸಮಾಜ ಕಲ್ಯಾಣವನ್ನು ಸಾಧಿಸಿದರು. ಇದ್ರ ಬಗ್ಗೆ ನಮ್ಮ ಚನ್ನಬಸವಣ್ಣನವರು ಭಾಳ ಚಂದ ಬರೀತಾರೆ. ಗಂಡ ಬೇರುಂಡ ಅನ್ನುವಂತಹ ಪಕ್ಷಿಗೆ ತಲೆಗಳು ಎರಡದಾವ, ದೇಹ ಒಂದೇ ಅದ. ನೀವು KSRTC ಬಸ್ ಹತ್ತಿರಲ್ರಿ, ಅವರು ಆ ಲಾಂಛನ ನೋಡ್ರಿ ಏನ್ರಿ ನೀವು? ಎಲ್ರಿ ಅಪ್ಪ ಅವರ ಸೀಟ್ ಹಿಡಿಯೋ ಗದ್ದಲ್ದಾಗ ನಾವು ಆ ಲಾಂಛನ ನೋಡುವಾಗ ನಮ್ಗೆ ಆಗುವಂತ ಹೇಳ್ತು. ನೀವು ಭಾಳ ಮಂದಿ ಅಂತಿರ್ಬೇಕು. ಇವಾಗ ರಶ್ನು ಭಾಳ ಆಗತ್ತಾವ ಬಸ್ಸುಗಳು, ಆ ಮಾತು ಬೇರೆ. ಆ ಲಾಂಛನವನ್ನು ಸೂಕ್ಷ್ಮವಾಗಿ ನೀವು ಗಮನಿಸ್ರಿ. ಆ ಪಕ್ಷಿಗೆ ತಲೆಗಳು ಎರಡದಾವ, ದೇಹ ಮಾತ್ರ ಒಂದೇ ಅದ. ಇದ್ರ ಬಗ್ಗೆ ಚನ್ನಬಸವಣ್ಣನವರು ಹೇಳ್ತಾರೆ, ಗಂಡ ಬೇರುಂಡ ಅನ್ನುವಂತಹ ಪಕ್ಷಿಗೆ ತಲೆಗಳು ಎರಡದಾವ, ದೇಹ ಮಾತ್ರ ಒಂದೇ ಅದ. ಒಂದರ ತಲೆಯೊಳಗೆ ನೀನು ಹಾಲನ್ನು ಹಾಕಿ ಮತ್ತೊಂದರ ಬಾಯಿಯೊಳಗೆ ನೀವು ವಿಷ ಹಾಕಿಬಿಟ್ಟಿ ಅಂದ್ರೆ ಆ ಪಕ್ಷಿ ಸಾಯ್ತೈತಿ, ಏನು ಬದುಕ್ತೈತೋ? ಸಾಯ್ತದೆ. ಇದ್ರ ಬಗ್ಗೆ ಅವ್ರು ಹೇಳ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನೀನು ಲಿಂಗವನ್ನು ಪೂಜೆ ಮಾಡಿ ಆತ್ಮ ಕಲ್ಯಾಣವನ್ನು ಸಾಧಿಸಿಕೊಂಡಿ ಅಂದ್ರೆ ಆಗಂಗಿಲ್ಲಪ್ಪ. ನೀನು ಬಲಗೈಯೊಳಗೆ ಜೋಳಿಗೆಯನ್ನು ಹಿಡಿದು ಸಮಾಜ ಕಲ್ಯಾಣವನ್ನು ಸಾಧಿಸಬೇಕು, ಲೋಕ ಕಲ್ಯಾಣವನ್ನು ಸಾಧಿಸಬೇಕು. ಕೊಪ್ಪಳದ ಗವಿಸಿದ್ದೇಶ್ವರ ಅಪ್ಪ ಅವರು ಹೆಂಗಿದ್ರು ಅಂದ್ರೆ, ಹಿರಿಯ ಅಪ್ಪ ಅವರು ಎಡಗೈಯೊಳಗೆ ಲಿಂಗವನ್ನು ಹಿಡಿದುಕೊಂಡು ಆತ್ಮ ಕಲ್ಯಾಣವನ್ನು ಸಾಧಿಸಿದರು. ಬಲಗೈಯೊಳಗೆ ಜೋಳಿಗೆಯನ್ನು ಹಿಡಿದು ಈ ಜಗತ್ತಿಗೆಲ್ಲ ಹೋಳಿಗೆಯನ್ನು ನೀಡಿ ಏಳಿಗೆಯನ್ನು ಮಾಡಿರುವಂತಹ ಗುರುಗಳು ಯಾರು ಅಂದರೆ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು. ಆ ಪರಂಪರೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅದು. ಆ ಗುರುಗಳು ಹೊತ್ತಿಸಿರುವಂತಹ ಪರಂ ಜ್ಯೋತಿಯನ್ನು ಈಗಿನ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಎಂತಹ ಅದ್ಭುತವಾಗಿರುವಂತಹ ಒಂದು ಪರಂಪರೆಯನ್ನು ಮುನ್ನಡೆಸ್ತಾ ಇದ್ದಾರೆ ಅಂದರೆ, ನನ್ನ ಗುರುಗಳು ಒಂದು ಅದ್ಭುತವಾದ ಪರಂಪರೆಯನ್ನು ಹುಟ್ಟು ಹಾಕ್ಯಾರ ಅಂದ ಮೇಲೆ ಆ ಒಂದು ಪರಂಪರೆಯನ್ನು ವಿಸ್ತಾರೋನ್ನತವಾಗಿ ನಾನು ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ನಿಮ್ಮೆಲ್ಲರ ಮನೆಗಳಿಗೆ ಆಧ್ಯಾತ್ಮದ ರಸದೌತಣವನ್ನು ನೀಡ್ತಾ ಒಂದು ಸುಂದರವಾಗಿರುವಂಥ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿ ಟೊಂಕ ಕಟ್ಟಿ ನಿಂತುಕೊಂಡಿರುವಂತಹ ನಮ್ಮ ನಾಡಿನ ಅಪರೂಪದ ಸಂತರು ಯಾರು ಅಂದರೆ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು. ಒಂದು ಕಡೆಗೆ ದೊಡ್ಡ ಗುರುಗಳು, ಒಂದು ಕಡೆಗೆ ಸಣ್ಣ ಗುರುಗಳು. ಶರಣರ ಪರಂಪರೆಯನ್ನು ನೀವು ನೋಡಬೇಕು. ಮೌನ ಯೋಗಿಗಳಾಗಿರುವಂತಹ ದೊಡ್ಡ ಶರಣರು ಒಂದು ಕಡೆಗೆ ಮೌನವಾಗಿಯೇ ಅದ್ಭುತವಾದ ಸಂದೇಶವನ್ನು ನೀಡ್ತಾ ಕೊಪ್ಪಳದ ಗುರುಗಳನ್ನು ಆರಾಧನೆ ಮಾಡ್ತಾ ತಮ್ಮ ಒಳಗಿನ ಬೆಳಕನ್ನು ಹೆಂಗೆ ನೋಡಿದ್ರಲ್ಲ, ನಮ್ಮ ದೊಡ್ಡ ಶರಣರು ಹಂಗೆ ಬದುಕ್ಯಾರ ಅಂದ ಮೇಲೆ
ನಾನು ಹಂಗ ಬದುಕಬೇಕು ಅಂತ ತಿಳ್ಕೊಂಡು ಟೊಂಕ ಕಟ್ಟಿ ನಿಂತುಕೊಂಡು ಕಂಕಣಬದ್ಧರಾಗಿ ನನ್ನ ಕಲ್ಯಾಣ ಅಷ್ಟು ಮುಖ್ಯ ಆಗದೇ ಹೋದರೂ ಚಿಂತೆ ಇಲ್ಲ, ಸಮಾಜ ಕಲ್ಯಾಣವನ್ನು ಸಾಧಿಸಬೇಕು ಅಂತ ಹೇಳಿ ಹಳ್ಳಿಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಎಲ್ಲರ ಉದ್ಧಾರವನ್ನು ಮಾಡುವುದಕ್ಕಾಗಿ ಟೊಂಕ ಕಟ್ಟಿ ನಿಂತುಕೊಂಡವರು ಯಾರು ಅಂದರೆ ಈಗಿನ ಶರಣರು. ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು, ಅವರಿಗೆ ನಾವು ಬೆಂಬಲವನ್ನು ಸೂಚಿಸಬೇಕು. ಹಳ್ಳಿಗಳು ಉದ್ಧಾರ ಆಗಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ನಮ್ಮ ದೇಶದೊಳಗೆ ಎಷ್ಟು ಹಳ್ಳಿಗಳದಾವಂದ್ರೆ 6,64,000ಕ್ಕೂ ಅಧಿಕ ಹಳ್ಳಿಗಳನ್ನು ನಾವು ನೋಡ್ತೀವಿ. ನೀವು ಗ್ರಾಮಗಳನ್ನು ಉದ್ಧಾರ ಮಾಡದೆ ಹೊರಗೆ ಹೋದರೆ ಭಾರತ ಉದ್ಧಾರ ಆಗಂಗಿಲ್ಲ ಅನ್ನುವ ಮಾತುಗಳನ್ನು ಮಹಾತ್ಮ ಗಾಂಧೀಜಿಯವರು ಯಾವಾಗಲೂ ಹೇಳೋರು. ನೀವು ಗ್ರಾಮಗಳನ್ನೇ ಉದ್ಧಾರ ಮಾಡಲಿಲ್ಲ ಅಂದರೆ ನೀವು ದೇಶವನ್ನು ಹೆಂಗೆ ಉದ್ಧಾರ ಮಾಡ್ತೀವಿ ಅಂತ ಪ್ರಶ್ನೆ ಇರ್ತವರು. ಹಂಗೆ ಗ್ರಾಮೀಣ ಭಾಗದಲ್ಲಿ ನಮ್ಮ ಶರಣರು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಕೊಪ್ಪಳದ ಜಗದ್ಗುರು ಮಹಾಸನ್ನಿಧಿಯವರು ಕೂಡ ಬಡ ಮಕ್ಕಳಿಗಾಗಿ ನಾನು ಜೋಳಿಗೆ ಹಾಕೋದಕ್ಕೆ ನಾನು ತಯಾರಿದ್ದೀನಿ ಅನ್ನುವ ಮಾತುಗಳನ್ನು ಆ ಗುರುಗಳು ಹೇಳ್ತಾರೆ. ಇವತ್ತು ಮಠಗಳು ಏನು ಮಾಡಬೇಕು ಅಂದರೆ ಇಂತಹ ಕಾರ್ಯಗಳನ್ನು ಮಾಡುವುದರ ಮೂಲಕ ಆತ್ಮ ಕಲ್ಯಾಣವನ್ನೂ ಮಾಡಿಕೊಳ್ಬೇಕು, ಸಮಾಜ ಕಲ್ಯಾಣವನ್ನೂ ಸಾಧಿಸಬೇಕು. ಈ ಮಾತು ಹೇಳಿ ನಾನು ಮಾತು ಪೂರ್ಣಗೊಳಿಸ್ತೇನೆ. ಪೇಜಾವರ ಮಠದ ಅಪ್ಪವ್ರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ನೀವು ಲಕ್ಷ್ಯ ಕೊಟ್ಟು ಕೇಳಬೇಕು. ದಕ್ಷಿಣ ಭಾರತದಲ್ಲಿಯೇ ರಾಮ ಮಂದಿರವನ್ನು ಕಟ್ಟಬೇಕು ಅನ್ನುವಂಥದ್ರ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೂಗನ್ನು ಎತ್ತಿದವರು ಯಾರು ಅಂದರೆ ಪೇಜಾವರ ಮಠದ ಸ್ವಾಮಿಗಳು, ಬ್ರಾಹ್ಮಣ ಸಮುದಾಯದ ಮೇರು ಪಂಕ್ತಿಯ ಸ್ವಾಮಿಗಳು ಅಂತ ನಾವು ಮಾತಾಡ್ತೀವಿ. ಅವರು ನಾಗನೂರು ರುದ್ರಾಕ್ಷ ಮಠದ ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಪ್ರಾಂಜಲ ಮನಸ್ಸಿನಿಂದ ಒಂದು ಮಾತನ್ನು ಹೇಳಿದರು. ಇವತ್ತು ಕರ್ನಾಟಕ ಅನ್ನುವಂಥದ್ದು ಸುಶಿಕ್ಷಿತ ರಾಜ್ಯ ಯಾಕಾಗಿದೆ ಅಂದರೆ ಇದು ಯಾವುದೇ ಸರ್ಕಾರದ ಸಾಧನೆಯಲ್ಲ, ಇದು ಲಿಂಗಾಯತ ಮಠಗಳು ಮಾಡಿರುವಂತಹ ಪ್ರಸಾದ ನಿಲಯಗಳಿಂದಾಗಿ ಇವತ್ತು ಕರ್ನಾಟಕ ಅನ್ನುವಂಥದ್ದು ಸುಶಿಕ್ಷಿತ ರಾಜ್ಯ ಆಗಿದೆ ಅನ್ನುವ ಮಾತುಗಳನ್ನು ಅವ್ರು ಹೇಳ್ತಾರೆ. ಅಂದರೆ ಮಠಗಳು ಏನು ಮಾಡಬೇಕು ಅಂದರೆ ಜಾತಿ, ಮತ, ಪಂಥ, ಪಂಗಡ, ವರ್ಗ, ವರ್ಣ, ದೊಡ್ಡವರು, ಸಣ್ಣವರು, ಮೇಲು, ಕೀಳು, ಉಚ್ಚ, ನೀಚ ಇವನ್ ಯಾವುದನ್ನೂ ನೋಡಲಾರದೆ ನಾವೆಲ್ಲರೂ ಒಂದೇ, ನಮಗೊಬ್ಬನೇ ತಂದೆ ಅನ್ನುವಂತಹ ಸಂದೇಶವನ್ನು ಇಟ್ಟುಕೊಂಡು ನಾವು ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಕೊಟ್ವಿ ಅಂದರೆ ನಮ್ಮ ನಾಡು ಸುಭಿಕ್ಷವಾಗುತ್ತೆ ಅನ್ನುವಂತಹ ಚಿಂತನೆಯೊಂದಿಗೆ ಇವತ್ತು ನಾವೆಲ್ಲರೂ ಅದರ ಬಗ್ಗೆ ಗಮನವನ್ನು ಹರಿಸಬೇಕು. ಆ ಹಿನ್ನೆಲೆಯಲ್ಲಿ ಇಲ್ಲಿ ನಿಮ್ಮನ್ನೆಲ್ಲ ನೋಡಿ ನಿಮ್ಮ ಜೊತೆ 4-6 ಮಾತುಗಳನ್ನು ಹಂಚಿಕೊಂಡು ನನಗೆ ಬಹಳ ಖುಷಿಯಾಯಿತು. ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಆಶೀರ್ವಚನವನ್ನು ದಯಪಾಲಿಸಲಿಕ್ಕಿದ್ದಾರೆ. ಹಾಗೆಯೇ ವೇದಿಕೆ ಮೇಲೆ ಗುರುಗಳು ಕೂಡ ಆಶೀರ್ವಚನವನ್ನು ದಯಪಾಲಿಸ್ತಾರೆ. ನನಗೆ ಕೊನೆಗೆ ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೀನಿ. ಬಹಳ ದಿನಗಳ ಹಿಂದೆ ನಮ್ಮ ಶರಣರು ಫೋನ್ ಆಯಿಸಿ ನೀವು ಬರಬೇಕ್ರಿ ಅಪ್ಪುಗಳ ಕಾರ್ಯಕ್ರಮ ಬರಬೇಕ್ರಿ ಅಂತ ತಿಳ್ಕೊಂಡು ಹೇಳಿದರು. ನಾನು ಹ್ಞೂ ಅಂದೆ. ಅಷ್ಟೆಲ್ಲ ದೂರಿನಿಂದ ನಾನು ಇಲ್ಲಿಗೆ ಯಾಕೆ ಬಂದೆ ಅಂದರೆ ಈ ಒಂದು ಕಂಪನಗಳು ಅಂತ ನಾವು ಕರಿತೀವಲ್ಲ, ದಿವ್ಯ ಕಂಪನಗಳು ಅಂತ ನಾವು ಕರಿತೀವಲ್ಲ, ಪಾಸಿಟಿವ್ ವೈಬ್ರೇಷನ್ಸ್ ಅಂತ ನಾವು ಕರಿತೀವಲ್ಲ, ಆ ಒಂದು ಪಾಸಿಟಿವ್ ವೈಬ್ರೇಷನ್ನಲ್ಲಿ ಒಂದು ದಿವ್ಯ ಕಂಪನಗಳಲ್ಲಿ ಮಿಂದೇಳುವ ಸಲುವಾಗಿ ನಾನು ಬಂದಿದ್ದೇನೆ. ಆ ಶರಣರ ವಿನಯವಂತಿಕೆಯನ್ನು ನೋಡಿ ನನಗೆ ಹಂಡೆ ಹಾಲು ಕೊಡುವಷ್ಟು ಖುಷಿಯಾಯಿತು. ಆ ಶರಣರೊಳಗಿರುವಂತಹ ಆ ಒಂದು ದಿವ್ಯ ಶಕ್ತಿಯನ್ನು ನೋಡಿ ನನಗೆ ಬಹಳ ಖುಷಿಯಾಯಿತು. ನಿಮ್ಮನ್ನೆಲ್ಲ ನೋಡಿ ಆನಂದ ಆಯಿತು. ಕುವೆಂಪು ಅವರಂತಾರೆ, ಸಗ್ಗದ ಬಾಗಿಲು ಎಲ್ಲಿ ಹೂದನ್ನ ಪ್ರಶ್ನೆ ಕೇಳಿದರು. ಸ್ವರ್ಗದ ಬಾಗಿಲು ಎಲ್ಲಿದೆ? ಅವ್ರು ಹೇಳ್ತಾರೆ, ಸಗ್ಗದ ಬಾಗಿಲು ಎಲ್ಲಿ ಹೂದನ್ನ, ನುಗ್ಗಿದರೆ ಎಲ್ಲಿಯೂ ಸಿಗಲಿಲ್ಲನ್ನ, ಕಾಶಿಗೆ ಹೋದೆನೋ ಅಲ್ಲಿಲ್ಲನ್ನ, ಮುಳುಗಿದೆ ಗಂಗೆಯೊಳು ಅಡಗಿಲ್ಲನ್ನ, ಡನಡನ ಗಂಟೆಯ ಬಾರಿಸಿದೆ, ಮನ ಮಂತ್ರವ ಹೇಳಿದೆ, ನನಗೆಲ್ಲೂ ಸ್ವರ್ಗದ ಬಾಗಿಲು ಕಾಣಲಿಲ್ಲ ಅಂತ ಅವ್ರು ಹೇಳ್ತಾ ಭಾಳ ಚೆನ್ನಾಗಿ ಒಂದು ಮೆಸೇಜ್ ಕೊಡ್ತಾರೆ. ಈ ಸದ್ಯ ನನಗೆ ಸ್ವರ್ಗದ ಬಾಗಿಲು ಎಲ್ಲಿ ಕಾಣಕತ್ತದೆ ಅಂದರೆ ಬಳಗಾನೂರಿನಲ್ಲಿಯೇ ಸ್ವರ್ಗದ ಬಾಗಿಲು ಕಾಣಕತ್ತದೆ ಅನ್ನುವಷ್ಟರ ಮಟ್ಟಿಗೆ ನನಗೆ ಖುಷಿ ಆಯಿತು. ನಮ್ಮ ಶಾಸ್ತ್ರಿಗಳವರು ಮೇಲಿಂದ ಮೇಲೆ ಫೋನ್ ಮಾಡಿ ಎಲ್ಲಿ ಬಂದರೆ ಅಪ್ಪ ಅಂದರು. ಅದ ರಸ್ತೆ ಮೂಲಕ ಬರೋದಂದ್ರೆ ಬಹಳ ಕಷ್ಟದ ಕೆಲಸ. ಆದರೂ ಕೂಡ ಇಲ್ಲೆಲ್ಲ ನೋಡಿ ನನಗೆ ಬಹಳ ಖುಷಿ ಆಯಿತು. ತಮಗೆಲ್ಲರಿಗೂ ಕೂಡ ಆ ಭಗವಂತ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅನ್ನುವ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ. ಶರಣ. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.